ಇದು ಮೂರನೇ ಒಂದು ಅಭ್ಯಾಸ. ಯೇಸು ಸ್ವಾಮಿಗೆ ನಿಮಗೋಸ್ಕರ ಯಾವಾಗಲೂ ಸಮಯ ಉಂಟು. ಯೇಸು ಸ್ವಾಮಿಗೆ ನಿಮಗೋಸ್ಕರ ಯಾವಾಗಲೂ ಸಮಯ ಉಂಟು. ಇದನ್ನ ನಾವು ಕಳೆದ 2 ಭಾಗಗಳಲ್ಲಿ ಅಭ್ಯಾಸ ಮಾಡಿದ್ದೇವೆ. ಇವತ್ತು 3ನೇ ಭಾಗ ಮತ್ತು ಕೊನೆಯ ಭಾಗ. ಅನೇಕ ವಿಷಯಗಳಿವೆ, ಆದರೆ ಅದನ್ನ ನೀವು ನಿಮ್ಮ ಅನುದಿನದ ಅಭ್ಯಾಸದಲ್ಲಿ ಕಂಡುಹಿಡಿದು ಅದರ ಪ್ರಕಾರ ಸಿದ್ಧರಾಗ್ಬೇಕಂತ ಹೇಳಿ ನಾನು ನಿಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೇನೆ. ಯೇಸು ಸ್ವಾಮಿಯವರಿಗೆ ಮೊದಲೇ ಒಂದು ಅಭ್ಯಾಸದಲ್ಲಿ ನೋಡಿದಂತ ಇಬ್ಬರು ವ್ಯಕ್ತಿಗಳ ವಿಷಯವಾಗಿ ನಾನು ಜಸ್ಟ್ ರಿಮೈಂಡ್ ಮಾಡ್ತೇನೆ, ವಿವರಿಸುವುದಿಲ್ಲ. ಜಕ್ಕಾಯ ಅವನಿಗೆ ಬೇಕಾದಂತ ಸಮಯ ಕೊಟ್ಟು ಅವನಿಗೂ ಅವನ ಮನೆಗೂ ಬೇಕಾದಂತ ರಕ್ಷಣೆಯನ್ನ ಕೊಟ್ರು ಅಂತ ಹೇಳಿ ನಮ್ಗೆ ಮೊದಲೇ ಅಭ್ಯಾಸದಲ್ಲಿ ಕಂಡಿದ್ದೇವೆ. ಲೂಕನ ಸುವಾರ್ತೆಯಲ್ಲಿ ಬಂದಂತಹ ಈ ಒಂದು ಅಭ್ಯಾಸ. ಆಮೇಲೆ ಅದೇ ಅಭ್ಯಾಸದಲ್ಲಿ ನಾವು 2ನೇ ಭಾಗದಲ್ಲಿ ನೋಡಿದಂತ ಆ ಸ್ತ್ರೀಯ ವಿಷಯವಾಗಿ 12 ವರ್ಷಗಳಿಂದ ಆಕೆ ಬಳಲ್ತಾ ಇದ್ರು, ಬಹಳ ತೊಂದರೆ ಪಡ್ತಾ ಇದ್ರು. ಆದ್ರೆ ಯೇಸು ಸ್ವಾಮಿ ಆಕೆಗೂ ಸಹ ಸಮಯ ಕೊಡ್ತಾನೆ. ಆಕೆ ಯೇಸು ಸ್ವಾಮಿ ಉಡುಪಿನ ಗೊಂಡೆಯನ್ನಾದ್ರೂ ನಾನು ಮುಟ್ಟಿದರೆ ನನಗೆ ಸ್ವಸ್ಥತೆ ಆಗ್ತದೆ ಎಂಬಂತ ವಿಶ್ವಾಸದಿಂದ ಬಂದು ಆ ಕೆಲಸವನ್ನು ಮಾಡಿದಾಗ ಆಕೆಯು ಸಹ ಸ್ವಸ್ಥಳಾದ್ರು. ಆಕೆಯ ಹೃದಯದಲ್ಲಿ ಹರ್ಷ ತುಂಬಿ ತುಳುಕಿತು ಎಂಬುದಾಗಿ ನಾವು ನೋಡ್ತೀವಿ. 12 ವರ್ಷಗಳಿಂದ ಆಕೆ ತೊಂದರೆ ಪಡ್ತಾ ಇರುವಂತಹ ರೋಗ ಹೋತು ಅಂತಂದ್ರೆ ನೀವು ಊಹಿಸ್ರಿ ಯಾವ ರೀತಿಯಾಗಿ ಆಕೆ ಸಂಭ್ರಮಿಸಿರಬಹುದು, ಸಂತೋಷ ಪಟ್ಟಿರಬಹುದು, ಎಷ್ಟು ಕೃತಜ್ಞತೆಯನ್ನ ಆಕೆ ಯೇಸು ಸ್ವಾಮಿಗೆ ಸಲ್ಲಿಸಿರಬಹುದು ಎಂಬ ವಿಚಾರವನ್ನ ನಾವು ನಮ್ಮ ಮುಂದೆ ಇಟ್ಕೊಳ್ಬೇಕಾದ ಅವಶ್ಯ. ಹೇಳುವಂತಹ ಒಂದು ತಾತ್ಪರ್ಯ, ಯೇಸು ಸ್ವಾಮಿ ಯಾವಾಗಲೂ ತನ್ನನ್ನ ಹುಡುಕುವವರಿಗೆ ಸಿಗ್ತಾನೆ. When we search with faith, he will definitely be found. 2ನೇ ಅಭ್ಯಾಸದಲ್ಲಿ ನಾವು ಮತ್ತೆ ಇಬ್ಬರು ವ್ಯಕ್ತಿಗಳ ವಿಷಯವಾಗಿ ನೋಡಿದೆವು. ಮೊದಲನೇ ವ್ಯಕ್ತಿ ಯಾರಂತಂದ್ರೆ ಸಮಾರ್ಯದ ಸ್ತ್ರೀ. ಆಕೆಯು ಸಹ ಆಕೆಯ ಜೀವಿತ ಹೇಗಿತ್ತು ನಿಮ್ಮೆಲ್ಲರಿಗೆ ಗೊತ್ತಿದೆ. ಆದ್ರೂ ಕೂಡ ಯೇಸು ಸ್ವಾಮಿ ಆಕೆ ಇದ್ದಂತ ಸ್ಥಳಕ್ಕೆ ಬಂದು ಆಕೆ ನೀರು ಸೇದಲಿಕ್ಕೆ ಬರುವಂತ ಒಂದು ಸಮಯದಲ್ಲಿ ಆಕೆಗೆ ಅವಶ್ಯವಿದ್ದಂತ ಒಂದು ರಕ್ಷಣೆಯ ಜೀವಿತವನ್ನ, ಹೊಸ ಜೀವಿತವನ್ನ ಆಕೆಗೂ ಸಹ ಕೊಡ್ತಾರೆ. ಅಷ್ಟೇ ಅಲ್ಲದೆ ಆ ಊರಿನ ಜನರು ಸಹ, ಸಮಾರ್ಯದ ಜನರು ಸಹ ಬಹಳಷ್ಟು ಜನರು ನಂಬಿಕೆ ಇಟ್ಟರು. ಯೇಸು ಕರ್ತನು ಲೋಕರಕ್ಷಕನು ಎಂಬಂತ ಸಾಕ್ಷಿ ಹೇಳಿದ್ರು ಅಂತ ಹೇಳಿ ನಮಗೆ 4ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಕಂಡುಕೊಳ್ತೇವೆ. ಹೀಗೆ ಯೇಸು ಸ್ವಾಮಿ ಆ ಸ್ತ್ರೀಗೆ ಸಮಯ ಕೊಟ್ಟು ಸ್ವಾರ್ಥ್ಯನ ತಿಳಿಸಿ ತನ್ನ ವಿಷಯವಾದಂಥ ಅದ್ಭುತವಾದಂತಹ ತಿಳುವಳಿಕೆಯನ್ನ ಆಕೆಗೆ ಅರುಹಿದಾಗ ಆಕೆ ಯೇಸು ಸ್ವಾಮಿಯನ್ನ ಸ್ವೀಕರಿಸಿ ಹೊಸ ಸೃಷ್ಟಿಯಾಗಿ ತನ್ನ ಜೀವಿತದಲ್ಲಿ ಅದ್ಭುತ ಆಶೀರ್ವಾದವನ್ನ ಪಡ್ಕೊಂಡಳು ಅಂತ ಹೇಳಿ ನಮಗ. ಅಷ್ಟೇ ಅಲ್ಲದೆ ಆಕೆ ದೊಡ್ಡ ಸಾಕ್ಷಿಯಾಗಿ ಆ ಊರಿನ ಜನರನ್ನೇ ಕರೆದುಕೊಂಡು ಬರೋದಷ್ಟೇ ಅಲ್ಲ, ಆ ಊರಿನಲ್ಲಿ ಅನ್ಶೆಡ್ಯೂಲ್ಡ್ ಸ್ಟೇ ಅಂದ್ರೆ ಅವರು ಆ ಊರಿನಲ್ಲಿ ಇರ್ಬೇಕೆಂಬಂತಹ ಒಂದು ಪ್ಲಾನಿಂಗ್ ಇರ್ಲಿಲ್ಲ ಅಂತ ಅನಿಸ್ತದ ನನಗೆ. ಇಟ್ ವಾಸ್ ನಾಟ್ ಶೆಡ್ಯೂಲ್ಡ್ ಅಂತ ಪ್ಲಾನ್ ಇರ್ಲಿಲ್ಲ. ಆದ್ರೂ ಕೂಡ ಯೇಸು ಸ್ವಾಮಿ ಅವರ ಒಂದು ಆಗ್ರಹಕ್ಕೆ ಅವಗೊಟ್ಟು ಯೇಸು ಸ್ವಾಮಿ ಅವರ ಆ ಊರಿನಲ್ಲಿ 2 ದಿವಸ ತಮ್ಮ ಒಂದು ಇರುವಿಕೆಯನ್ನ ಮುಂದರಿಸಿದ್ರು ಅಂತ ಹೇಳಿ ನಮಗ ಕಂಡು ಬರ್ತದೆ. ಎಷ್ಟು ದೊಡ್ಡ ಆಶೀರ್ವಾದ ಆ ಜನರಿಗೆ, ಆ ಸ್ಥಳಕ್ಕೆ, ಆ ಸ್ತ್ರೀಗೆ ಅಲ್ಲಿ ಯೇಸು ಸ್ವಾಮಿ ತನ್ನ ಒಂದು ಸಾನ್ನಿಧ್ಯದ ಮೂಲಕವಾಗಿ, ತಾನು ಸಮಯ ಕೊಡೋದರ ಮೂಲಕವಾಗಿ ಅಲ್ಲಿ ಒದಗಿಸಿದನು ಎಂಬ 3ನೇ ಒಂದು ದೃಶ್ಯವನ್ನ ನಾವು ಕಂಡಿದ್ದೇವೆ. 4ನೇದಾಗಿ ನಾವು ನೋಡಿದಂತಹದ್ದು ಅದ್ಭುತವಾದಂತಹ ಒಂದು ವಿಚಾರ. ಯೇಸು ಸ್ವಾಮಿ ಸಾಯುವಂತ ಒಂದು ಕೊನೆಯ ಗಳಿಗೆಯಲ್ಲಿ, ಕೊನೆಯ ಕ್ಷಣಗಳಲ್ಲಿ, ಅನ್ರಿ ಗಳಿಗೆ ಬೇಡ, ಕ್ಷಣ ಅಂತ ಹೇಳಿ ತಿಳ್ಕೊಡ್ರಿ, ಅಂಥ ಕ್ಷಣದಲ್ಲಿಯೂ ಸಹ ಆ ಕಳ್ಳ ತನ್ನ ಇಬ್ಬದಿಗಳಲ್ಲಿಯೂ ಇದ್ದಂಥ ಒಬ್ಬ ಕಳ್ಳನನ್ನ ಯೇಸು ಸ್ವಾಮಿ ಅವತ್ತು ಆತನಿಗೆ ನಂಬಿದಾಗ ರಕ್ಷಣೆಯನ್ನ ಕೊಟ್ಟು ನಿತ್ಯ ಜೀವದ ಭಾಗ್ಯವನ್ನ ಅವನಿಗೆ ಕೊಟ್ರು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ಅಂಥ ವೇದನೆಯಲ್ಲಿ, ಅಂಥ ಕಷ್ಟದಲ್ಲಿ
ಅಂತ ಸಾಯುವ ಒಂದು ಕ್ಷಣದಲ್ಲಿಯೂ ಸಹ ಯೇಸು ಸ್ವಾಮಿ ಆ ಕಳ್ಳನಿಗೆ ಸಮಯವನ್ನ ಕೊಟ್ರು. ಹಿ ಡಿಡ್ ನಾಟ್ ನೆಗ್ಲೆಕ್ಟ್, ಅವೆಲ್ಲ ಅಲಕ್ಷ್ಯ ಮಾಡಲಿಲ್ಲ. ಈ ಕಳ್ಳನೇ ಏನ್ ಮಾತಾಡ್ತಾನೆ ಅಥವಾ ಇವ್ನಿಗೆ ಯಾಕೆ ಕೊಡ್ಬೇಕು ಅನ್ನುವಂಥ ತಾತ್ಸಾರ ಭಾವನೆ ಯೇಸು ಸ್ವಾಮಿಯಲ್ಲಿ ನಾವು ನೋಡ್ತೀವಿ. ಕೊನೆಯ ಕ್ಷಣದಲ್ಲಿ ಮೊದಲನೇ ಒಂದು ಅಲ್ಲಿ ಫಸ್ಟ್ ಫ್ರೂಟ್ ಆಫ್ ಅಂದ್ರೆ ಯೇಸು ಸ್ವಾಮಿ ತನ್ನ ಪ್ರಾಣ ಕೊಟ್ಟಾಗ ಅಲ್ಲಿ ಉಂಟಾದಂತಹ ಪ್ರಥಮ ಫಲ ಅಂತ ಹೇಳಿ ಹೇಳ್ಬೋದು. ಅಂತ ಒಂದು ಅದ್ಭುತವನ್ನ ಯೇಸು ಸ್ವಾಮಿ ತನ್ನ ಸಮಯವನ್ನ ಆ ಕಳ್ಳನಿಗೆ, ನಂಬಿದಂಥ ಕಳ್ಳನಿಗೆ ಕೊಡುವಾಗ ಅಲ್ಲಿ ಅದ್ಭುತವನ್ನ ಆ ಕಳ್ಳನು ಅನುಭವಿಸಿದನು ಎಂಬುದಾಗಿ ನಾವು ಕಂಡಿದ್ದೇವೆ. ಈ ರೀತಿಯಾಗಿ ಯೇಸು ಸ್ವಾಮಿ ಆತನು ಎಷ್ಟು ಅದ್ಭುತನಾದಂಥ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಆತನು ನಮಗೆ ಬೇಕಾದಂಥ ಸಹಾಯ, ನಮಗೆ ಬೇಕಾದಂಥ ಮಾರ್ಗದರ್ಶನ, ನಮಗೆ ಬೇಕಾದಂಥ ಸ್ವಸ್ಥತೆ, ಇವೆಲ್ಲವುಗಳನ್ನ ಆತನು ಕೊರತೆಗಳನ್ನ ನೀಗಿಸುವಂಥ ಅದ್ಭುತನಾದಂಥ ವ್ಯಕ್ತಿ ಯಾರಾಗಿದ್ದಾರೆ ಅಂತಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತರೇ. ಅವರ ಅಪ್ರತಿಮ ನಡಾವಳಿಕೆಯನ್ನ ನಾವು ಅವರ ಜೀವಿತದಲ್ಲಿ ನಾವು ಕಂಡ್ಕೊಳ್ತೇವೆ. ವರ್ಣಿಸ್ಲಿಕ್ಕೆ ಶಬ್ದವಿಲ್ಲ, ವಾಕ್ಯಗಳಿಲ್ಲ. ಯಾಕಂದ್ರೆ ಅವರ ಜೀವಿತ ಅಷ್ಟು ಅಪ್ರತಿಮವಾದಂತಹ ಒಂದು ಜೀವಿತ ಆಗಿತ್ತಂತ ಹೇಳಿ ನಾನು ಹೇಳ್ಬಹುದು. ಇನ್ ಶಾರ್ಟ್, ನೀವು ವಿಚಾರ ಮಾಡ್ರಿ, ನೀವು ಅದನ್ನ ಕಂಡ್ಕೊಡ್ರಿ, ಯು ವಿಲ್ ರಿಯಲಿ ಫೀಲ್ ಹ್ಯಾಪಿ ಅಬೌಟ್ ಹೌ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಈಸ್, ನಾಟ್ ವಾಸ್ ಬಟ್ ಈಸ್. ಯಾಕಂದ್ರೆ ನಿನ್ನೆ ಇದ್ದಂತೆ ಈ ಹೊತ್ತು ಎಂದಿಗೂ ಏಸು ಇರುವನು ಎಂಬುದಾಗಿ ನಾವು ಹಾಡ್ತೀವಲ್ಲ, ಈ ರೀತಿಯಾಗಿ ಅದ್ಭುತವಾದಂತಹ ಅಪ್ರತಿಭನಾದಂತಹ ವ್ಯಕ್ತಿ ಯಾರಂತಂದ್ರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತರಾಗಿದ್ದಾರೆ. ಅವ್ರ ವಿಷಯವಾಗಿ ನಾವು ಯಾವಾಗಲೂ ವಿಚಾರ ಮಾಡ್ತಾ ಇರಬೇಕು, ಯಾವಾಗಲೂ ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಅವ್ರ ಬಗ್ಗೆ ಹೆಚ್ಚಾದಂತಹ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆಯನ್ನ ನಾವು ಹೊಂದುವಾಗ ನಮ್ಮ ಜೀವಿತಗಳಲ್ಲಿ ನಾವು ಅದ್ಭುತಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಇವತ್ತಿನ ಕೊನೆ 2 ವ್ಯಕ್ತಿಗಳ ಒಂದು ಸಂದರ್ಭಗಳನ್ನ ನಾವು ನೋಡಿ ಈ ಅಭ್ಯಾಸವನ್ನ ನಾವು ಮುಗಿಸೋಣ. ಅಂದ್ರೆ ಅಭ್ಯಾಸ ಎಷ್ಟಕ್ಕೆ ಮುಗಿತಂತ ತಿಳ್ಕೊಬೇಡ್ರಿ. ಇಟ್ ಈಸ್ ಎ ಕಂಟಿನ್ಯೂಸ್ ಸ್ಟಡಿ. ಇದು ಯಾವಾಗ್ಲೂ ಇರುವಂತದ್ದು. ಯಾಕಂದ್ರೆ ಯೇಸು ಸ್ವಾಮಿಯನ್ನು ನಾವು ತಿಳ್ಕೊಂಡ ಹಾಗೆ ಯೇಸು ಸ್ವಾಮಿ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಸಮಯ ಕೊಟ್ಟು ಅವರಿಗೆ ಯಾವ್ಯಾವ ರೀತಿಯಾಗಿ ಆತನು ನಡೆಸಿದ, ಮಾರ್ಗದರ್ಶಿಸಿದ, ಸ್ವಸ್ಥತೆ ಕೊಟ್ಟ, ಇವೆಲ್ಲವುಗಳನ್ನ ನಾವು ನೋಡ್ತಾ ಹಾಗೆ ಹೋಗಬೇಕಾದದ್ದು ನಮ್ಮ ಒಂದು ಭಾಗ್ಯ ಅಂತ ಹೇಳ್ತೀನಿ ನಾನು. ಆದ ಕಾರಣ ಭಾಗ್ಯವನ್ನ ನೀವೆಲ್ಲರೂ ಪಡ್ಕೊಳ್ರಿ ಅಂತ ಹೇಳಿ ನನ್ನ ಒಂದು ಪ್ರಾರ್ಥನೆಯಾಗಿದೆ. ಇವತ್ತಿನ ಭಾಗದಲ್ಲಿ ನಾವು ನೋಡುವಾಗ 2 ವ್ಯಕ್ತಿಗಳನ್ನ ಮತ್ತೆ ನೋಡೋಣ. ಒಬ್ಬ ಸ್ತ್ರೀ ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀ. ಯೇಸು ಸ್ವಾಮಿಯ ಒಂದು ಜೀವಿತದಲ್ಲಿ ಆತನು ಯಾವಾಗಲೂ ಡಿಫ್ರೆನ್ಶಿಯೇಟ್ ಮಾಡ್ತಿರ್ಲಿಲ್ಲ. ಅಂದ್ರೆ ವ್ಯತ್ಯಾಸ ಆತನು ಯಾವಾಗ್ಲೂ ಮಾಡ್ತಿರ್ಲಿಲ್ಲ. ಇವರು ಪುರುಷರು, ಇವರು ಸ್ತ್ರೀಯರು, ಇವರು ಮಕ್ಕಳು, ಇವರು ಯವನಸ್ಥರು, ಇವರು ದೊಡ್ಡವರು, ಇವರು ಸಣ್ಣವರು ಎಂಬಂಥ ಯಾವುದೇ ಭೇದ ಇಲ್ಲದಂಥ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಯೇಸು ಸ್ವಾಮಿ. ಅಂದ್ರೆ ನೀವು ಒಂದೊಂದೇ ವಿಚಾರ ಮಾಡ್ತಾ ಹೋದ್ರೆ ಹಾಗೆ ನೀವು ಅದರ ಬಗ್ಗೆ ಅದರಲ್ಲಿ ಮುಳುಗಿ ಹೋಗ್ಬಿಡ್ತೀರಿ. ಅಷ್ಟು ಅದ್ಭುತ ವ್ಯಕ್ತಿ ಯಾರಾಗಿದ್ದಾರೆ ಅಂತಂದ್ರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತರಾಗಿದ್ದಾರೆ. ಇವತ್ತಿನ ಒಂದು ಅಭ್ಯಾಸದಲ್ಲಿ ನಾವು ಬರುವಾಗ 3ನೇ ಅಧ್ಯಾಯ ಈಗಾಗಲೇ ಸಹೋದರ ಸುನಿಲ್ ಅವರು ಓದಿದ್ದಾರೆ ಸುಂದರವಾಗಿ. ಅಲ್ಲಿ ನಾವು ಕಂಡುಕೊಂಡಿದ್ದೇವೆ ಒಬ್ಬ ಹಿರಿಯ ವ್ಯಕ್ತಿಯಾಗಿದ್ದಾನೆ. ಆ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಹಿರಿಯ ನಿಕೋದೇಮ್ ಎಂಬ, ನೀವೆಲ್ಲರೂ ಅದ್ರ ಬಗ್ಗೆ ಕೇಳಿದ್ದೀರಿ. ಆದ ಕಾರಣ ನಾನು ಅದರ ಬಗ್ಗೆ ಹೆಚ್ಚು ವಿವರಿಸುವುದಿಲ್ಲ. ನಿಮ್ಮೆಲ್ಲರಿಗೆ ಗೊತ್ತದೆ, ಅನೇಕ ಸಂದೇಶಗಳನ್ನ ನೀವು ಕೇಳಿರ್ಬಹುದು, ನಾನು ಸಹ ಹೇಳಿರ್ಬಹುದು ಅನಿಸ್ತದೆ. ಎನಿವೆ, ಏನೇ ಇದ್ರೂ ನಾವು ಇವತ್ತು ನಮಗೆ ನಮ್ಮ ಅಭ್ಯಾಸಕ್ಕಾಗಿ ಅಷ್ಟು ವಿಷಯಗಳನ್ನ ನಾನು ತೆಗೆದುಕೊಳ್ಬೇಕಷ್ಟೇ. ಅದನ್ನು ತೆಗೆದುಕೊಂಡು ಅದನ್ನು ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಅವರು ಏನಾಗಿದ್ರು ಅಂತ ಹೇಳಿ ಸ್ವಲ್ಪವಾಗಿ ನಾವು ನೋಡುವಾಗ, ಅವರು ಹಿರಿಸಭೆಯ ಸದಸ್ಯರಾಗಿದ್ರು. ಹಿ ವಾಸ್ ಅ ಮೆಂಬರ್ ಆಫ್ ಸನ್ಹೆದ್ರಿನ್. ಸನ್ಹೆದ್ರಿನ್ ಅಂತಂದ್ರೆ ಆಗಿನ ಕಾಲದಲ್ಲಿ ಬಹಳ ಒಂದು ಯಹೂದ್ಯರ ಒಂದು ಬಹಳ ಮುಖ್ಯವಾದಂತಹ ಒಂದು ಇದಾಗಿತ್ತು. ಒಂದು ಜವಾಬ್ದಾರಿಯ ಒಂದು ಸ್ಥಳ ಆಗಿತ್ತು ಅಥವಾ ಗುಂಪಾಗಿತ್ತು ಅಂತ ಹೇಳ್ಬೋದು. ಕಮಿಟಿ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ಆ ರೀತಿಯಾಗಿ ಅದು ಬಹಳ ಪ್ರಾಮುಖ್ಯವಾದಂತಹ ಒಂದು ಸ್ಥಾನ ವಹಿಸಿದಂತ ಗುಂಪು ಅದಾಗಿತ್ತು. ಅದರ
ಸದಸ್ಯ ಯಾರಾಗಿದ್ರು ಅಂತಂದ್ರೆ ನಿಕೋದೇಮ ಆಗಿದ್ದ. ಅವನು ಮಾನವಂತನಾಗಿದ್ದ. ಹಿ ವಾಸ್ ಅ ರೆಸ್ಪೆಕ್ಟಬಲ್ ಮ್ಯಾನ್, ಆನರಬಲ್ ಮ್ಯಾನ್ ಅಂತ ಹೇಳ್ತೀವಲ್ಲ. ಅವನಿಗೆ ಸಾಕಷ್ಟು ಜನ ಮರ್ಯಾದೆ ಕೊಡ್ತಾ ಇದ್ರು, ಅವನಿಗೆ ಗೌರವ ಸಿಗ್ತಾ ಇತ್ತು ಸಮಾಜದಲ್ಲಿ ಅಂತ ಹೇಳಿ. ಅಂದ್ರೆ ಅವನು ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ದ. ಯಹೂದ್ಯರಲ್ಲಿ ಆತನು ನಾಯಕನೂ ಸಹ ಆಗಿದ್ದ. ಹಿ ವಾಸ್ ಅ ಲೀಡರ್. ಆತನು ಕೇವಲ ಸದಸ್ಯ ಅಂತ ಹೇಳಿ ಅಷ್ಟ ಅಲ್ಲ, ಆದ್ರೆ ಹಿ ವಾಸ್ ಅ ಲೀಡರ್ ಆಫ್ ದ ಜ್ಯೂಸ್ ಅಂತ ಹೇಳಿ. ಅದೇ ರೀತಿಯಾಗಿ ಅವನ ವಿಷಯವಾಗಿ ನೋಡುವಾಗ ಹಿ ವಾಸ್ ಅ ಫ್ಯಾರಸಿ. ನಾನು ಹೇಳ್ತಿರ್ತೇನೆ ನಿಮ್ಗೆ 4 ಗುಂಪುಗಳಂತ ಹೇಳಿ: ಯಹೂದ್ಯರು, ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು ಅಂತೇಳಿ. ಅದರಲ್ಲಿ ಇವನು ಫರಿಸಾಯ ಆಗಿದ್ದ. ಫರಿಸಾಯ ಅಂತಂದ್ರೆ ದೇ ಯೂಸ್ ಟು ಅಂದ್ರೆ ದೇವ್ರ ವಾಕ್ಯಕ್ಕೆ ಅವರು, ಅಂದ್ರೆ ಧರ್ಮಶಾಸ್ತ್ರಕ್ಕೆ ಬಹಳಷ್ಟು ಅವರು ಮನ್ನಣೆ ಕೊಡ್ತಾ ಇದ್ರು. ಮತ್ತೆ ಅದ್ರ ಪ್ರಕಾರ ನಾವು ನಡಿಬೇಕು ಅಂತ ಹೇಳಿ ಬಹಳಷ್ಟು ಹೇಳ್ತಾ ಇದ್ರು. ಆದ್ರೆ ಎಷ್ಟೋ ಸಲ ಅವ್ರು ಮಾಡ್ತಿರ್ಲಿಲ್ಲ. ಮಂದಿಗೆ ಹೇಳುವಂತ ವ್ಯಕ್ತಿಗಳಾಗಿದ್ರೆ ಹೊರತು ಅದ್ರ ಪ್ರಕಾರ ಮಾಡದಂತ ವ್ಯಕ್ತಿಗಳಾಗಿದ್ರೆ ಅಂತ ಹೇಳಿ ನಾವು ಅವ್ರ ಬಗ್ಗೆ ನೋಡ್ತೇವೆ. ಇಂಥ ವ್ಯಕ್ತಿ ಫರಿಸಾಯರಲ್ಲಿ ಇವನು ಒಬ್ಬ ಆಗಿದ್ದ. ಮತ್ತೊಬ್ಬ ಫರಿಸಾಯ ನೆನಪಾಗ್ತದೆ. ಅವನ್ ಯಾರಂತಂದ್ರೆ ಸೌಲ, ಪೌಲನಾದಂತ ಸೌಲ. ಅವನು ಮೊದಲು ಕ್ರಿಸ್ತ ಹಿಂಸಕನಾಗಿದ್ದಾಗ ಹಿ ವಾಸ್ ಸಾಲ್ ಆಫ್ ತಾರ್ಸಸ್ ಅಂತ ಹೇಳ್ತೇವೆ. ತಾರ್ಸಸ್ದ ಸೌಲ ಅಂತ ಹೇಳಿ. ಅವನು ಸಹ ಏನಾಗಿದ್ದ ಅಂತಂದ್ರೆ ಹಿ ವಾಸ್ ಅ ಫ್ಯಾರಸಿ. ಆತನು ಧರ್ಮಶಾಸ್ತ್ರಕ್ಕೆ ಬಹಳಷ್ಟು ಬದ್ಧನಾಗಿ, ನಾನು ಅದನ್ನೇ ಅದ್ರ ಪ್ರಕಾರನೇ ನಡಿಬೇಕು ಅಂತ ಹೇಳಿ ಅದನ್ನು ಓದ್ತಾ ಇದ್ದ. ಓದಿ ಅದ್ರ ಪ್ರಕಾರ ನಡೀತಾರ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿದ್ದಂಥ ವ್ಯಕ್ತಿ ತಾರ್ಸದ ಸೌಲ ಅಂತ ಹೇಳಿ. ಮತ್ತು ಇಲ್ಲಿ ನಾವು ನೋಡುವಾಗ ಇಲ್ಲಿ ನಿಕೋದೇಮನು ಸಹ ಅಂತ ಒಬ್ಬ ವ್ಯಕ್ತಿ ಆಗಿದ್ದ ಅಂತೇಳಿ ಅವನ ಬಗ್ಗೆ ನಮಗ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಧರ್ಮಶಾಸ್ತ್ರದ ಪಾಲಕರಾಗಿದ್ರು. ಪಾಲಕರು ಅಂದ್ರೆ ಪಾಲಿಸುವಂತವರಾಗಿದ್ರು ಅಂತೇಳಿ ಅವ್ರ ಬಗ್ಗೆ ನೋಡ್ತೀವಿ. ಅಂದ್ರೆ ಇಂಥ ಒಬ್ಬ ವ್ಯಕ್ತಿ, ಒಬ್ಬ ದೊಡ್ಡ ವ್ಯಕ್ತಿ ಅಂತ ಹೇಳಿ ನಮ್ಗ ಕಂಡು ಬರ್ತದೆ. ಇಂಥ ವ್ಯಕ್ತಿ ಆತನು ಯೇಸು ಸ್ವಾಮಿಯವರೆಗೆ ಭೇಟಿಯಾಗ್ಲಿಕ್ಕೆ ಬರ್ತಾನೆ. ನೀವು ನೋಡಿ, ಈಗಾಗಲೇ ಓದಿದ್ದೀರಿ. ಆತನು ಯೇಸು ಸ್ವಾಮಿಗೆ ಭೇಟಿ ಆಗ್ಲಿಕ್ಕೆ ಬರ್ತಾನೆ. ಹಿ ವಾಂಟ್ಸ್ ಟು ಹ್ಯಾವ್ ಏನಂತಾರೆ, ಡಿಸ್ಕಷನ್ ವಿತ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ಆರ್ ಹಿ ವಾಂಟೆಡ್ ಟು ಮೀಟ್ ವಿತ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂಭಾಷಣೆ ಮಾಡಬೇಕು ಅನ್ನುವಂತ ಸಂದರ್ಶನ, ಕರೆಕ್ಟ್, ಸಂದರ್ಶನ. ಅದಕ್ಕೆ ಆತನು ತವಕ ಪಡುವಂತ ಒಬ್ಬ ವ್ಯಕ್ತಿ ಆಗಿದ್ದ ಅಂತ ಹೇಳಿ ನಮಗ ನಿಕೋದೇಮನ ವಿಷಯವಾಗಿ 3ನೇ ಅಧ್ಯಾಯದ ಮೊದಲಿನ ಒಂದೆರಡು ವಚನಗಳಲ್ಲಿ ಅದರ ಸ್ಪಷ್ಟವಾಗಿ ಹೇಳಲಾಗಿದೆ. ಈ ರೀತಿಯಾಗಿ ಇಷ್ಟೆಲ್ಲಾ ಒಳ್ಳೆಯ ಗುಣ, ಲಕ್ಷಣ, ಸ್ವಭಾವ, ಮಾನ, ಮರ್ಯಾದೆ, ಸ್ಥಾನ ಇವೆಲ್ಲವುಗಳನ್ನ ಹೊಂದಿದಂತ ನಿಕೋದೇಮ ಬರ್ತಾನೆ ಯೇಸು ಸ್ವಾಮಿಯ ಬಳಿಗೆ. ಅದು ಯಾವಾಗ ಅಂತಂದ್ರೆ ರಾತ್ರಿಯ ಸಮಯದಲ್ಲಿ. ರಾತ್ರಿಯ ಸಮಯದಲ್ಲಿ ಯಾಕೆ ಬಂದ ಅನ್ನುವಂತ ಒಂದು ಸಂಶಯ ನಮಗ ಬರ್ತದೆ, ಅಥವಾ ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಅದೇನಂತ ಹೇಳಿದ್ರೆ, ಒಂದ್ ವೇಳೆ ನಾನು ಎಲ್ಲಾ ಜನರ ಮುಂದೆ ಹೋಗಿ ಯೇಸು ಸ್ವಾಮಿ ಭೇಟಿ ಆಗ್ಬಿಟ್ರೆ ನನಗ ಜನ ಏನಂದಾರು? ಏನಪ್ಪಾ ಇವ ಸನ್ಹೆದ್ರಿನ್ ಸದಸ್ಯನಾಗಿದ್ದು ಇವ ಸಾಮಾನ್ಯನಾದಂತ, ಅಂದ್ರೆ ಯೇಸು ಸ್ವಾಮಿಗೆ ಅವರು ಅಷ್ಟು ಇದನ್ನ ಕೊಡ್ತಿರ್ಲಿಲ್ಲ, ಮಾನ ಮರ್ಯಾದೆ ಕೊಡ್ತಿರ್ಲಿಲ್ಲ. ನಿಮ್ಗೆ ಗೊತ್ತದೆ, ಅವನು ಬಡಿಗೆ ಮಗ ಅಂತ ಹೇಳ್ತಾ ಇದ್ರು, ಅವನೊಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ತಾ ಇದ್ರು, ಅವನು ದೇವ್ ಕುಮಾರನ ಅಂತ ಹೇಳಿ ಅವ್ರು ಒಪ್ತಿರ್ಲಿಲ್ಲ. ಇಂಥ ಜನರು ಅಲ್ಲಿರುವಾಗ ಅವ್ರ ಮಂದಿ ಹೋಗಿ ನಾನು ಭೇಟಿ ಆದ್ರೆ ನನಗೆ ಜನ ಏನಂದಾರು ಅನ್ನುವಂಥ ಒಂದು ನಾಚಿಕೆ ಅವನಿಗೆ ಇರಬಹುದು. ಅಲ್ಲೇನು ಬರ್ದಿಲ್ಲ ಸ್ಪಷ್ಟವಾಗಿ, ನೀವು ವಿಚಾರ ಮಾಡಿದ್ರೆ ನಿಮ್ಗೆ ಹಂಗ ಅನಿಸ್ತದೆ. ಇರ್ಲಿ, ಅದು ಮುಖ್ಯ ಅಲ್ಲ. ಆದ್ರೆ ಅವನು ರಾತ್ರಿ ಯಾಕೆ ಬಂದ ಅನ್ನೋದಕ್ಕಾಗಿ ಒಂದೆರಡು ಸಾಮಾನ್ಯವಾದಂಥ ಲಾಜಿಕಲ್, ಅಂದ್ರೆ ತಾರ್ಕಿಕವಾದಂಥ ವಿಚಾರಗಳಷ್ಟೇ ಇವು. ಮುಂದೆ ಇನ್ನೊಂದಂತಂದ್ರೆ ಅವನಿಗೆ ಭಯನೇ ಇರಬಹುದು. ಏನ್ ರೂಪ ಎಲ್ಲಾರ ಮುಂದೆ ಬಂದ್ರೆ ಅವನಿಗೆ ನಾನು ಕೇಳಿದಂಥ ಪ್ರಶ್ನೆಗೆ ಏನಂದಾರು ಎನ್ನುವಂಥ ಒಂದು ಭಯನೂ ಅವನಿಗೆ ಇರಬಹುದು. ಈ ರೀತಿಯಾಗಿ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ, ರಾತ್ರಿನೇ ಹೋದ್ರಾಯ್ತು, ಎಲ್ಲಾರು ಹೋಗಿರ್ತಾರೆ, ಆಗ ನಾನು ಹೋಗಿ ಯೇಸು ಸ್ವಾಮಿಗೆ ಭೇಟಿಯಾಗಿ ನನ್ನ ಮನದಾಳದ ವಿಷಯಗಳನ್ನ ನಾನು ಚರ್ಚಿಸ್ತೇನೆ, ಸಂದರ್ಶಿಸ್ತೇನೆ ಯೇಸು ಸ್ವಾಮಿಯನ್ನ ಅಂತೇಳಿ ಅವನು ಮನಸ್ಸು ಮಾಡಿಕೊಂಡು ಅಲ್ಲಿ ಬಂದೇ ಬಿಟ್ಟ ಅಂತ ಹೇಳಿ ನಮಗ ಅಲ್ಲಿ 3ನೇ ಅಧ್ಯಾಯದ ಒಂದೆರಡು ವಚನಗಳಲ್ಲಿ ನಮಗ ಸ್ಪಷ್ಟವಾಗಿ ಕಾಣ್ತದೆ. ಈ ರೀತಿಯಾಗಿ ನಿಕೋದೇಮ ಏನ್ ಮಾಡ್ದ ಅಂತಂದ್ರೆ ಯೇಸು ಸ್ವಾಮಿಯ ಬಳಿಗೆ ಬಂದನು ಅಂತ ಹೇಳಿ ನಮಗ ರಾತ್ರಿಯ ಸಮಯದಲ್ಲಿ. ನಿಕೋದೇಮನ ವಿಷಯವಾಗಿ ನಾವು ಇನ್ನು 2 ಸಂದರ್ಭಗಳಲ್ಲಿ ನೋಡ್ತೇವೆ. ಜಸ್ಟ್ ಹೇಳ್ತೇನೆ, ನಿಮ್ ಜಸ್ಟ್ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿ. ಬಹಳಷ್ಟು ವಿವರ ಅವನ ಬಗ್ಗೆ ಇಲ್ದಿದ್ರು ಕೂಡ 3 ಸಂದರ್ಭಗಳಲ್ಲಿ ಅವನ ವಿಷಯವಾಗಿ ನಾವು ಕಾಣ್ತೇವೆ. 7ನೇ ಅಧ್ಯಾಯದ
51, 52 ವಚನಗಳನ್ನ ನೀವು ನೋಡ್ರಿ, ನೋಟ್ ಮಾಡ್ಕೊಳ್ರಿ. ಆಮೇಲೆ ಇವುಗಳನ್ನ ಓದ್ರಿ, ನಿಮ್ಗೆ ಗೊತ್ತಾಗ್ತದೆ. ನಿಕೋದೇಮ ಮತ್ತೆಲ್ಲಿ ನಮಗ ಕಾಣ್ತಾನೆ, ಸಿಗ್ತಾನೆ, ನೋಡ್ತೇವೆ ಎಂಬುದನ್ನ ನೀವು 7ನೇ ಅಧ್ಯಾಯ ಯೋಹಾನ್ ಸುವಾರ್ತೆ 51, 52 ವಚನಗಳನ್ನ ನೀವು ನೋಡುವಾಗ ಅಲ್ಲಿ ಆ ಸನ್ಹೆದ್ರಿನ್ದಲ್ಲಿ ಈ ಒಂದು ವಿಚಾರಣೆ ಆಗ್ತಾ ಇರುವಾಗ, ಆ ಯೇಸು ಸ್ವಾಮಿ ಬಗ್ಗೆ ಮಾತುಕತೆ ನಡೀತಿರುವಾಗ ಅಲ್ಲಿ ನೇರವಾಗಿ ಯೇಸು ಸ್ವಾಮಿಯವರ ಬಗ್ಗೆ ಆತನು ಯೇಸು ಸ್ವಾಮಿಯ ಪರವಾಗಿ ಆತನು ವಾದಿಸಿದಂತಹ ಒಬ್ಬ ವ್ಯಕ್ತಿ ಆಗಿದ್ದಾನೆ ಅಂತ ಹೇಳಿ ನಮಗ ಕಂಡು ಬರ್ತದೆ. ಅದನ್ನು ಓದೇ ಬಿಡೋಣ. 7ನೇ ಅಧ್ಯಾಯ 51, 52 ವಚನಗಳಲ್ಲಿ ನಿಕೋದೇಮನ ಒಂದು ಧ್ವನಿಯನ್ನ ನಾವು ಕೇಳೋಣ. ಈಗ ಅವನು ಹೇಳ್ತಾನೆ ನೋಡ್ರಿ, ನಿಕೋದೇಮನು ಅವರಲ್ಲಿ ಒಬ್ಬನಾಗಿದ್ದಾನೆ. 7ನೇ ಅಧ್ಯಾಯ 51ನೇ ವಚನ. ನಿಕೋದೇಮನು ಅವರಲ್ಲಿ ಒಬ್ಬ ಮನುಷ್ಯ ಒಬ್ಬನಾಗಿದ್ದನು. ಅವನವರಿಗೆ, ನಮ್ಮ ಧರ್ಮಶಾಸ್ತ್ರವು ಮೊದಲು ಒಬ್ಬನನ್ನು ವಿಚಾರಿಸಿ ಅವನು ಮಾಡುವುದೇನೆಂದು ತಿಳ್ಕೊಳ್ಳದೆ ಅವನ ವಿಷಯವಾಗಿ ತೀರ್ಪು ಮಾಡುವುದುಂಟೆ ಎಂಬುದಾಗಿ. ಯೇಸು ಸ್ವಾಮಿ ವಿಷಯವಾಗಿ ಅಲ್ಲಿ ಚರ್ಚೆ ನಡೀತಾ ಇತ್ತು. ಆಗ ಉಳಿದವರೆಲ್ಲ ಅವರು ಯೇಸು ಸ್ವಾಮಿ ಮೇಲೆ ದೂರು ಹೇಳ್ತಾ ಇದ್ರು. ಅವರು ಯೇಸು ಸ್ವಾಮಿಯನ್ನ ಹಿಡಿಬೇಕೆಂಬಂತ ಒಂದು ಕುಯುಕ್ತಿಯ ಕೆಲಸದಲ್ಲಿ ತಲ್ಲೀನರಾಗಿದ್ರು. ಆದ್ರೆ ಇಲ್ಲಿ ನಾವು ನೋಡುವಾಗ ನಿಕೋದೇಮನು ಏನ್ ಹೇಳ್ತಾನೆ? ಧರ್ಮಶಾಸ್ತ್ರವು ಏನ್ ಹೇಳ್ತದೆ? ಮೊದಲು ಒಬ್ಬನನ್ನ ವಿಚಾರಿಸಬೇಕು. ಎನ್ಕ್ವೈರಿ ಶುಡ್ ಬಿ ಕಂಡಕ್ಟೆಡ್, ವಿಚಾರಣೆ ಆಗಬೇಕು. ಆಮೇಲೆ ಅವನು ಮಾಡುವುದೇನೆಂದು ತಿಳ್ಕೊಳ್ಬೇಕು. ವಿಚಾರಣೆ ಆದ್ಮೇಲೆ ಅವನು ಏನ್ ಕೆಲಸ ಮಾಡ್ತಾ ಇದ್ದಾನೆ, ಏನ್ ಮಾತಾಡ್ತಾ ಇದ್ದಾನೆ, ಅವನ ಕ್ರಿಯಾಶೈಲಿ ಅಥವಾ ಕ್ರಿಯಾವೈಖರಿ ಹೇಗಿದೆ ಎಂಬುದನ್ನ ತಿಳ್ಕೊಳ್ಬೇಕು. ಅವನ ವಿಷಯವಾಗಿ ತೀರ್ಪು ಆಮೇಲೆ ಮಾಡಬೇಕು. ಅಂದ್ರೆ ಯೇಸು ಸ್ವಾಮಿಯವರ ವಿಷಯವಾಗಿ ನಾವು ನಿಕೋದೇಮನು ತೆಗೆದುಕೊಂಡಂತಹ ಒಂದು ಸ್ಟ್ಯಾಂಡ್ ಅಥವಾ ಅವನ ಒಂದು ನಿಲುವು ಏನಾಗಿತ್ತು ಅಂತಂದ್ರೆ, ಅದು ಬಹಳ ಒಳ್ಳೆಯ ಒಂದು ನಿಲುವಾಗಿತ್ತು. ಮತ್ತು ಅದು ಯೇಸು ಸ್ವಾಮಿಯ ಪರವಾಗಿ ಅದು ಆಗಿತ್ತು. ಅಂದ್ರೆ ಯೇಸು ಸ್ವಾಮಿ ಪರವಾಗಿ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ಇದ್ದಂತ ಒಂದು ನಿಲುವಾಗಿತ್ತು. ಅದನ್ನ ನಾವು ನೋಡುವಾಗ ಅದನ್ನು ಯೇಸು ಸ್ವಾಮಿಯ ಸಲುವಾಗಿ ಅವನು ನಿಂತಿದ್ದ. ಹಿ ಸ್ಟುಡ್ ಫಾರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಎಲ್ಲಾ ಜನರು ಯೇಸು ಸ್ವಾಮಿಯ ವಿರುದ್ಧವಾಗಿ ಮಾತಾಡ್ತಾ ಇರುವಾಗ ಯೇಸು ಸ್ವಾಮಿಯ ಪರವಾಗಿ ಮಾತಾಡುವಂಥದ್ದು ಬಹಳ ದುಸ್ತರವಾದಂತ ಕೆಲಸ ಆಗಿತ್ತು. ಇಟ್ ವಾಸ್ ವೆರಿ ಹಾರ್ಡ್ ವರ್ಕ್, ವೆರಿ ಹಾರ್ಡ್ ಸ್ಟ್ಯಾಂಡ್ ಅಂತ ಹೇಳಬಹುದು. ಆ ನಿಲುವು ಏನಾಗಿತ್ತು ಅಂತಂದ್ರೆ ಬಹಳ ಕಠಿಣವಾಗಿತ್ತು. ಆದ್ರೂ ಕೂಡ ನಿಕೋದೇಮನು ಆ ಒಂದು ನಿಲುವನ್ನ ತೆಗೆದುಕೊಂಡು ನಿಂತಾನೆ ಎಂಬುದಾಗಿ. ವಿಚಾರಣೆ ಆಗ್ಬೇಕು, ಕೆಲಸ ಕಾರ್ಯಗಳು ಏನ್ ನಡೀತಾ ನೋಡ್ಬೇಕು, ಆಮೇಲೆ ತೀರ್ಪು ಮಾಡಬೇಕು ಎಂಬುದಾಗಿ ನೇರವಾಗಿ ಎಲ್ಲರ ಎದುರಿನಲ್ಲಿ ಆತನು ಮಾಡಿದಂತಹ ಒಂದು ನಿರ್ಧಾರ ಅಥವಾ ಒಂದು ಹೇಳಿಕೆ, ಅದು ಬಹಳ ವಿಶೇಷವಾಗಿ ಇಲ್ಲಿ ನಮ್ಮ ಮುಂದೆ ಕಂಡು ಬರ್ತದೆ. ಮೂರನೇದಾಗಿ ಇನ್ನೊಂದ್ಸಲ ಅಂತ ಹೇಳಿದ್ರೆ ನಿಮಗೆ, ಮೂರನೇ ಸಲ ಎಲ್ಲಿ ಕಂಡು ಬರ್ತಾನೆ ಅಂತಂದ್ರೆ 19ನೇ ಅಧ್ಯಾಯಕ್ಕೆ ನೀವು ಹೋಗುವಾಗ ಅಲ್ಲಿ 38ನೇ ವಚನದಲ್ಲಿ ಅವನ ವಿಷಯವಾಗಿ ಸ್ವಲ್ಪ ವಿವರಣೆ ಇದೆ. ಅದನ್ನ ನಾವು ಓದ್ಬಿಡೋಣ. ಅಂದ್ರೆ ನಿಮಗೆ ಹೆಚ್ಚು ವಿವರಿಸುವುದರ ಅವಶ್ಯಕತೆ ಇಲ್ಲ. 19ನೇ ಅಧ್ಯಾಯದ 38ನೇ ವಚನದಲ್ಲಿ ನಮಗೆ ತಿರುಗಿ ನಿಕೋದೇಮನು ಕಂಡು ಬರ್ತಾನೆ. ನೋಡ್ರಿ ಏನ್ ಹೇಳ್ತಾನೆ. ಇದಾದ ಮೇಲೆ ಯಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮಥಾಯ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನ ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಅವನು ಬಂದು ಆತನ ದೇಹವನ್ನು ತೆಗೆದುಕೊಂಡು ಹೋದನು. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ, ಅಗರುಗಳನ್ನ ಕಲಿಸಿದ ಚೂರ್ಣವನ್ನ 100 ಸೇರಿನಷ್ಟು ತೆಗೆದುಕೊಂಡು ಅಲ್ಲಿಗೆ ಬಂದನು ಎಂಬುದಾಗಿ ಇಲ್ಲಿ ಅವನ ವಿಷಯವಾಗಿ ಮೂರನೆಯ ಉಲ್ಲೇಖವನ್ನ ನಾವು ಕಾಣ್ತೇವೆ. ಅಂದ್ರೆ ಯೇಸು ಸ್ವಾಮಿಯ ಬಗ್ಗೆ ಅವನಲ್ಲಿ ನಂಬಿಕೆ ಇತ್ತು ಎಂಬುದಾಗಿ ಇಲ್ಲಿ ನಮಗೆ ತಿಳಿದು ಬರ್ತದೆ. ಯಾಕಂದ್ರೆ ಎಲ್ಲರೂ ಯೇಸು ಸ್ವಾಮಿ ಶಿಲುಬೆಗೆ ಏರಿಸಲ್ಪಟ್ಟ ಮೇಲೆ ಎಲ್ಲರೂ ಓಡಿ ಹೋಗ್ಬಿಟ್ಟಾರೆ. ಈಗ ಆಲ್ಮೋಸ್ಟ್ ಅವನ ಶಿಷ್ಯರು ಸಹ ಎಲ್ಲ ಓಡಿ ಹೋಗಿದ್ರು, ಎಕ್ಸೆಪ್ಟ್ ಒನ್. ಯೋಹಾನ್ ಮಾತ್ರ ಅಲ್ಲಿದ್ದ. ತಾಯಿಗೆ ಹೇಳ್ತಾನೆ ಯೇಸು ಸ್ವಾಮಿ, ಇವ್ ನಿನ್ ಮಗ. ಮಗನಿಗೆ ಹೇಳ್ತಾನೆ, ಅಂದ್ರೆ ಯೋಹಾನಿಗೆ ಹೇಳ್ತಾನೆ, ಈಕೆ ನಿನ್ನ ತಾಯಿ ಎಂಬುದಾಗಿ. ಆಗ ಯೋಹಾನ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡ ಅಂತ ಹೇಳಿ ನಮಗ ನಾವು ಯೇಸು ಸ್ವಾಮಿ ಆಡಿದಂತ 7 ಮಾತುಗಳಲ್ಲಿ ಒಂದು ಮಾತು, ಅದರಲ್ಲಿ ಯೋಹಾನನ ಒಂದು ಸಾಂದರ್ಭಿಕವಾದಂತಹ ಒಂದು ಉಲ್ಲೇಖ ಅಲ್ಲಿ ನಮಗೆ ಬರ್ತದೆ. ಇಲ್ಲಿ ನಾವು ನೋಡುವಾಗ ಇಂತಹ ಸ್ಥಿತಿಯಲ್ಲಿ ಎಲ್ಲರೂ ಓಡಿ ಹೋಗಿದ್ದಾರೆ. ಆದರೆ ಇಲ್ಲಿ ನಿಕೋದೇಮನು
ಆ ಕ್ರೂಜೆ ಬಳಿಗೆ ಅರಿಮಥಾಯದ ಯೋಸೇಫನ ಕೂಡ ಬಂದು ಯೇಸು ಸ್ವಾಮಿಯ ಒಂದು ಅಂತ್ಯಕಾರ್ಯ ಅಂತ ಹೇಳ್ತಾರಲ್ಲ, ಅದನ್ನ ಆತನು ಮಾಡಲಿಕ್ಕೆ ಮನಸ್ಸಿನಿಂದ 100 ಸೇರಿನಷ್ಟು ಆ ಒಂದು ಸುಗಂಧ ದ್ರವ್ಯಗಳನ್ನ ತೆಗೆದುಕೊಂಡು ಬಂದನು ಅಂತ ಹೇಳಿ ಅಲ್ಲಿ ನಾವು ನೋಡುವಾಗ, ಯೇಸು ಸ್ವಾಮಿಯ ಬಗ್ಗೆ ಆತನಲ್ಲಿ ಗೌರವ ಇತ್ತು, ಯೇಸು ಸ್ವಾಮಿಯ ಬಗ್ಗೆ ಆತನಿಗೆ ಪ್ರೀತಿ ಇತ್ತು, ಯೇಸು ಸ್ವಾಮಿಯ ಮೇಲೆ ಆತನಿಗೆ ನಂಬಿಕೆ ಇತ್ತು ಎಂಬುದಾಗಿ ನಾವು ಹೇಳಬಹುದು. ಈ ರೀತಿಯಾಗಿ 3 ಉಲ್ಲೇಖಗಳನ್ನ ನಾವು ಯೋಹಾನ ಸುವಾರ್ತೆಯಲ್ಲಿಯೇ ನೋಡ್ತೇವೆ ಅದರ ಬಗ್ಗೆ. ಹೀಗೆ ಅವನು ಒಬ್ಬ ಶ್ರೀಮಂತ ವ್ಯಕ್ತಿ, 100 ಸೇರ್ನಷ್ಟು ಸುಗಂಧ ದ್ರವ್ಯ ತೆಗೆದುಕೊಂಡು ಬರುವುದು ಇಟ್ ವಾಸ್ ನಾಟ್ ಎ ಸ್ಮಾಲ್ ಥಿಂಗ್, ಇಟ್ ವಾಸ್ ನಾಟ್ ಎ ಚೀಪ್ ಥಿಂಗ್, ಅಥವಾ ಇಟ್ ವಾಸ್ ವೆರಿ ವೆರಿ ಕಾಸ್ಟ್ಲಿ. ಹೀಗೆ ಶ್ರೀಮಂತ ಒಬ್ಬ ವ್ಯಕ್ತಿ ಆಗಿದ್ರೂ ಕೂಡ ಆತನು ಈ 3ನೇ ಅಧ್ಯಾಯದ ಆರಂಭದಲ್ಲಿ ಯೇಸು ಸ್ವಾಮಿಗೆ ಭೇಟಿಯಾಗಲಿಕ್ಕೆ ಬರುವಾಗ ಯೇಸು ಸ್ವಾಮಿ ಅವನಿಗೆ ಸಂದರ್ಶನವನ್ನ ಕೊಟ್ರು ಎಂಬುದಾಗಿ ನಾವು ಹೇಳುವಂತ ಈ ಒಂದು ಮಾತು ಇವತ್ತಿನ ಅಭ್ಯಾಸಕ್ಕೆ ಸಂಬಂಧಿಸಿದ್ದಾಗಿದೆ. ಯೇಸು ಸ್ವಾಮಿ ಅವನಿಗೆ ಏನ್ಪಾ ಈಗ ರಾತ್ರಿ ಆಗಿದೆ, ಐ ಆಮ್ ವೆರಿ ಟಯರ್ಡ್, ಪ್ಲೀಸ್ ಗೋ ಅಂತ ಹೇಳಿಲ್ಲ. ಅಥವಾ ಇವ್ ನಾಳೆ ಮುಂಜಾನೆ ಬಾ, ನೀನು ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕಾಗಿತ್ತಲ್ಲ ಅಂತ ಹೇಳಿಲ್ಲ. ನಾಳೆ ಮಧ್ಯಾಹ್ನ ಬಾ, ಇಲ್ಲಿ ನನಗೆ ಸ್ವಲ್ಪ ಫ್ರೀ ಇರ್ತೀನಿ ಅಂತೇಳಿ ಹೇಳಲಿಲ್ಲ. ಆದ್ರೆ ಯೇಸು ಸ್ವಾಮಿ ಅದೇ ರಾತ್ರಿಯಲ್ಲಿ ನಿಕೋದೇಮನ ಕೂಡ ಅದ್ಭುತವಾದಂತಹ ಒಂದು ಸಂದರ್ಶನವನ್ನ ಕೊಡ್ತಾರೆ. ವೆರಿ 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 ಇಂಪಾರ್ಟೆಂಟ್ ಇಂಟರ್ವ್ಯೂ ವಿ ಫೈಂಡ್ ವಿತ್ ನಿಕೋದೇಮಸ್. ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಗೇವ್ ಅ ಸೂಪರ್ಲೆಟಿವ್ ಇಂಟರ್ವ್ಯೂ ಅಂತ ಹೇಳಿ ನಮಗೆ ಹೇಳಬಹುದು. ಯಾಕಂದ್ರೆ ಅದ್ಭುತವಾದಂತ ರಕ್ಷಣೆಯ ಸತ್ಯತೆಗಳನ್ನ ಅಲ್ಲಿ ನಾವು ಕಂಡುಕೊಳ್ತೇವೆ, ಸತ್ಯಾರ್ಥಗಳನ್ನ ಅಲ್ಲಿ ನಾವು ಕಂಡುಕೊಳ್ತೇವೆ. ಹೊಸದಾಗಿ ಹುಟ್ಟುವುದಂತಂದ್ರೆ ಏನು, ಆಮೇಲೆ ನೀವು ನೀರಿನಿಂದಲೂ ಆತ್ಮನಿಂದಲೂ ನೀವು ಹುಟ್ಟಬೇಕು ಎಂಬುದಾಗಿ ಹೇಳ್ತಾನೆ ಯೇಸು ಸ್ವಾಮಿ. ಹಳೆ ಒಡಂಬಡಿಕೆ ಉದಾಹರಣೆಗಳನ್ನು ಕೊಡ್ತಾನೆ. ಈ ರೀತಿಯಾಗಿ ಅದ್ಭುತವಾದಂತಹ ಒಂದು ಸಂದರ್ಶನ ಅಲ್ಲಿ ನಡೀತದೆ. ನೋಡ್ರಿ, ನಿಕೋದೇಮನ ಒಂದು ಮನಸ್ಸಿನ ಒಂದು ಆಳದಲ್ಲಿರ್ತಕ್ಕಂಥ ಒಂದು ಆಸೆ, ಯೇಸು ಸ್ವಾಮಿ ಕೂಡ ಮಾತಾಡ್ಬೇಕು, ಯೇಸು ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಇರ್ಬೇಕು. ಆತನು ದೊಡ್ಡ ವ್ಯಕ್ತಿ ಆಗಿದ್ರು, ಶ್ರೀಮಂತ ವ್ಯಕ್ತಿ ಆಗಿದ್ರು ಕೂಡ ಆತನು ಭೇಟಿ ಆಗ್ಲಿಕ್ಕೆ ಬಂದಾಗ ಯೇಸು ಸ್ವಾಮಿ ಅವನಿಗೆ ನಿತ್ಯ ಜೀವದ ಮಾರ್ಗವನ್ನ ಕೊಡ್ತಾನೆ. ಆತನನ್ನು ನಂಬುವ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ ಯೇಸು ಸ್ವಾಮಿ ಹೇಳಿಬಿಡ್ತಾನೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ ಅದೇ ಅಧ್ಯಾಯದ 16ನೇ ವಚನದಲ್ಲಿ ನಮಗ ಅದ್ಭುತವಾದಂತಹ ಆ ರಕ್ಷಣೆಯ ಒಂದು ಸಂದೇಶವಾದಂತಹ ಆ ವಚನ ನಮ್ಮ ಮುಂದೆ ಇವತ್ತು ಕಂಡು ಬರ್ತದೆ. ಈ ರೀತಿಯಾಗಿ ಆತನಿಗೆ ರಾತ್ರಿ ಸಮಯದಲ್ಲಿಯೇ ಅವನಿಗೆ ಅತಿ ಅವಶ್ಯವಾದಂತ ರಕ್ಷಣೆಯ ಮಾರ್ಗವನ್ನ ಯೇಸು ಸ್ವಾಮಿ ವಿವರಿಸಿದ್ರು ಎಂಬುದಾಗಿ ಅಲ್ಲಿ ನಮಗ ಸ್ಪಷ್ಟವಾಗಿ ಕಂಡು ಬರ್ತದೆ. ಮುಂದಿನ ಜೀವಿತದಲ್ಲಿ ಆತನೊಬ್ಬ ನಂಬಿದ ವ್ಯಕ್ತಿಯಾಗಿ ಆತನು ಹೊರಹೊಮ್ಮುತ್ತಾನೆ ಅಂತ ಹೇಳಿ ಹೇಳಬಹುದು, ಅಥವಾ ಕಂಡು ಬರ್ತಾನೆ ಅಂತ ಹೇಳಿ ಹೇಳಬಹುದು. ಯಾಕಂದ್ರೆ ರಾತ್ರಿಯ ಸಂದರ್ಶನದ ಫಲವಾಗಿ ಈ ನಿಕೋದೇಮನು ರಕ್ಷಣೆಯನ್ನ ಹೊಂದುವುದಷ್ಟೇ ಅಲ್ಲ, ನಿತ್ಯ ಜೀವಕ್ಕೆ ಬಾಧ್ಯತೆಯನ್ನು ಸಹ ಹೊಂದಿದಂತ ಒಬ್ಬ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳಿ ನಮಗ ಕಂಡು ಬರ್ತದೆ. ನೇರವಾಗಿ ಹೇಳಿಲ್ಲ, ಆದ್ರೂ ಕೂಡ ಅವನಲ್ಲಿರ್ತಕ್ಕಂಥ ನಂಬಿಕೆ, ಅವನ ಕಾರ್ಯಗಳು, ಅವನ ಜೀವಿತ ಅದು ನಮಗ ಸ್ಪಷ್ಟವಾಗಿ ಒಂದು ನಿದರ್ಶನ ಆಗಿದೆ. ಯಾಕಂದ್ರೆ ಅಲ್ಲಿ ನಾವು ನೋಡುವಾಗ ಈಗಾಗಲೇ ನಾವು ಓದಿದ್ವಿ 19ನೇ ಅಧ್ಯಾಯದಲ್ಲಿ ಆತನ ತೆಗೆದುಕೊಂಡು ಬಂದಂತ ಆ ಶ್ರೇಷ್ಠವಾದಂತ ಸುಗಂಧ ದ್ರವ್ಯಗಳು ಒಂದಾಯ್ತು. ಆದ್ರೆ ಅವನಲ್ಲಿದ್ದಂತ ಒಂದು ಧೈರ್ಯ, ಅವನಲ್ಲಿದ್ದಂತ ಒಂದು ಸಾಕ್ಷಿ, ಜನ ನನಗೆ ಏನೇ ಅನ್ಲಿ, ನನ್ನ ಸ್ಥಾನಮಾನ ಏನೇ ಇರಲಿ, ಆದ್ರೆ ನಾನು ಇವತ್ತು ಯೇಸು ಸ್ವಾಮಿಯನ್ನ ನಾನು ಆತನ ಸಮಾಧಿಯ ಕೆಲಸವನ್ನ ನಾನು ಮಾಡ್ತೇನೆ ಎಂಬುದಾಗಿ ಹೇಳಿದಂಥದ್ದು ಆತನಲ್ಲಿದ್ದಂತಹ ಒಂದು ಸಮರ್ಪಣೆಯನ್ನ ನಮಗ ತೋರಿಸ್ತದೆ. ಮತ್ತು ಯೇಸು ಸ್ವಾಮಿಯ ಶ್ರೇಷ್ಠತೆಯನ್ನ ನಾವು ಇಲ್ಲಿ ಕಾಣ್ತೇವೆ. ಏನಂತಂದ್ರೆ, ಆತನ ಬಳಿಗೆ ಬಂದಂತ ಆ ಒಂದು ಆತ್ಮ ನಿಕೋದೇಮ ಬಂದಾಗ ರಾತ್ರಿ ಅನ್ನದೆ ಸಮಯ ನೋಡದೆ ಅವನಿಗೆ ಅವಶ್ಯವಿದ್ದಂಥ ಆ ಒಂದು ಅದ್ಭುತವಾದಂಥ ಸಂದೇಶವನ್ನ ಅವನಿಗೆ ಕೊಟ್ಟರು, ಸಂದರ್ಶನವನ್ನ ನೀಡಿದ್ರು ಎಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಎಷ್ಟು ಅದ್ಭುತನಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ ಅಂತೇಳಿ ಇದರಿಂದ ನಮ್ಗ ಕಂಡು ಬರ್ತದೆ. ಮತ್ತೆ ನಮಗೆ ಇನ್ನೊಂದು ಅದರಿಂದ ನಾವು ತಿಳ್ಕೊಳ್ಳೋದೇನಂತಂದ್ರೆ,
ನಾವು ಸಹ ಆತನ ಬಳಿಗೆ ಯಾವಾಗಲೂ ಹೋದ್ರೂ ಕೂಡ ಆತನು ನಮಗೋಸ್ಕರವಾಗಿ ಇದ್ದೇ ಇರ್ತಾನೆ. ಈಸ್ ಆಲ್ವೇಸ್ ಅವೈಲೇಬಲ್ ಟು ಅಸ್. ಯಾವಾಗಲೂ ಆತನ ಬಳಿಗೆ ನಮಗೋಸ್ಕರವಾಗಿ ಆತನ ಬಳಿಗೆ ಯಾವಾಗಲೂ ಸಮಯ ಇದೆ. ಆತನು ಅದಕ್ಕೆ ಯಾವುದೇ ಒಂದು ಏನಂತಾರೆ ಅದಕ್ಕೆ ಕಂಡೀಷನ್ ಹಾಕುದಿಲ್ಲ. ಅದರ ಬಗ್ಗೆ ಯಾವುದೇ ಒಂದು ವಿಚಾರ ನಾವು ಯೇಸು ಸ್ವಾಮಿಯಲ್ಲಿ ನೋಡುದಿಲ್ಲ. ಯಾವಾಗ್ಲೂ ಇರ್ತಾನೆ. ಯಾವಾಗ್ಲೂ ಬರ್ರಿ, ನನ್ನ ಬಳಿಗೆ ಬನ್ರಿ. ಯೇಸು ಸ್ವಾಮಿ ಹೇಳ್ತಾರೆ 11:28 ಮತ್ತಾಯನ ಸುವಾರ್ತೆಯಲ್ಲಿ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡ್ತೇನೆ. ನಿಮ್ಮ ಸಮಯಗಳು, ನಿಮ್ಮ ಸಮಸ್ಯೆಗಳು ಏನೇ ಇರಬಹುದು, ಆದ್ರೆ ನನ್ನ ಬಳಿಗೆ ನೀವು ಬರ್ರಿ. ಐ ಆಮ್ ಆಲ್ವೇಸ್ ದೇರ್. ಮೈ ಟೈಮ್ಸ್ ಆರ್ ಮೆಂಟ್ ಫಾರ್ ಯು. ನಿಮಗೋಸ್ಕರವಾಗಿ ನನ್ನ ಸಮಯ ಸಿದ್ಧ ಯಾವಾಗಲೂ ಇದೆ. ಆದ ಕಾರಣ ನನ್ನ ಬಳಿಗೆ ಬನ್ರಿ ಎಂಬುದಾಗಿ ಹೇಳುವಂತ ಯೇಸು ಸ್ವಾಮಿ ಬಳಿಗೆ ನಾವು ಹೋಗ್ಲಿಕ್ಕೆ ಯಾವಾಗಲೂ ಸಿದ್ಧ ಮನಸ್ಸಿನಿಂದ ಹೋಗಬೇಕು. ಆಗ ಈ ಅದ್ಭುತವಾದಂತಹ ಅನುಭವವನ್ನ ನಿಕೋದೇಮನು ಪಡೆದ ಹಾಗೆ ನಾವು ಸಹ ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಒಂದೇ ವ್ಯಕ್ತಿಯಾದ ನಿಕೋದೇಮನ ಜೀವನದಿಂದ, ಅದ್ಭುತವಾದ ಸಂದರ್ಶನದಿಂದ ನಾವು ಕಲಿತಂತಹ ಪಾಠವನ್ನ ನೆನಪಿನಲ್ಲಿಟ್ಕೊಳ್ಳೋಣ. ಅದನ್ನ ನಾವು ನಮ್ಮ ಜೀವನದಲ್ಲಿ ಅನುಭವಿಸೋಣ. ಕೇವಲ ಕೇಳೋದಲ್ಲ, ಆದ್ರೆ ಅದನ್ನ ಅನುಭವಿಸ್ಬೇಕು. ಅದನ್ನ ನಾವು ಜಾರಿಗೊಳಿಸ್ಬೇಕು. ಅಂದ್ರೆ ವಿ ಹ್ಯಾವ್ ಟು ಇಂಪ್ಲಿಮೆಂಟ್ ಇಟ್. ನಮ್ಮ ಜೀವಿತಗಳಲ್ಲಿ ಅವುಗಳನ್ನ ನಾವು ಅಳವಡಿಸಿಕೊಳ್ಳಬೇಕು. ಈ ಎಲ್ಲಾ ಸತ್ಯವೇದದ ಅಭ್ಯಾಸ ನಾವು ಯಾಕೆ ಮಾಡಬೇಕು ಅಂತಂದ್ರೆ, ಅದರಲ್ಲಿರ್ತಕ್ಕಂತಹ ಸತ್ಯ ಸಂಗತಿಗಳನ್ನ ನಮ್ಮ ಜೀವನದಲ್ಲಿ ನಾವು ಕಂಡುಕೊಳ್ತಾ ಹೋಗ್ಬೇಕು, ಅನ್ವಯಿಸ್ಕೊಳ್ತಾ ಹೋಗ್ಬೇಕು, ವಿಧೇಯರಾಗ್ತಾ ಹೋಗ್ಬೇಕು. ಎಚ್ಚರಿಕೆಯ ಮಾತುಗಳನ್ನ ಕೇಳುವಾಗ ಎಚ್ಚರದಿಂದ ಇರಬೇಕು. ಸರಿಪಡಿಸುವಂತಹ ಮಾತುಗಳನ್ನ ನಮ್ಗೆ ದೇವರು ಕೊಡುವಾಗ ನಾವು ಸರಿಪಡಿಸ್ಕೊಳ್ಬೇಕು. ಪ್ರಾಮಿಸ್ಗಳನ್ನ, ವಾಗ್ದಾನಗಳನ್ನ ಕೊಡುವಾಗ ವಾಗ್ದಾನಗಳನ್ನ ನಂಬಿ ನಾವು ಹೋಗ್ಬೇಕು. ಆಗ ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ವಿಷಯಗಳನ್ನ ಈ ಲೋಕದಲ್ಲಿಯೇ ನಾವು ಪರಲೋಕದ ಆಶೀರ್ವಾದಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ತೋರಿಸುವುದಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನು ಮತ್ತು ತನ್ನ ಸಮಯವನ್ನ ನಮಗೋಸ್ಕರವಾಗಿ ಆತನು ಯಾವಾಗಲೂ ಮೀಸಲಾಗಿಟ್ಟಿದ್ದಾನೆ. ಎರಡನೇ ಒಂದು ಅಭ್ಯಾಸದ ಕಡೆಗೆ, ಎರಡನೇ ವ್ಯಕ್ತಿಯ ಕಡೆಗೆ ನಾವು ಹೋಗೋಣ. ಅದೇನಂತಂದ್ರೆ, ಒಬ್ಬ ಸ್ತ್ರೀ, ನಾನು ಹೇಳದಲ್ಲ ಒಬ್ರು ಪುರುಷರು ಒಬ್ರು ಸ್ತ್ರೀ ಅಂತ ಹೇಳಿ. ಈ ಸ್ತ್ರೀ ಕೊನೆಯ ವ್ಯಕ್ತಿಯಾಗಿ, ಅಂದ್ರೆ ಈ ಅಭ್ಯಾಸದ ಥರ್ಡ್ ಪಾರ್ಟ್ ನಲ್ಲಿ ನಾವು ಇದ್ದೇವೆ. ಈ ಮೂರನೇ ಅಭ್ಯಾಸದ ಕೊನೆಯ ವ್ಯಕ್ತಿ ಅಂತ ಹೇಳಿ ಹೇಳ್ಬೋದು. ಈಕೆ ಬಹಳ ವಿಶೇಷವಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಾಳೆ, ಒಬ್ಬ ಸ್ತ್ರೀ ಆಗಿದ್ದಾಳೆ. ಮತ್ತು ಅಷ್ಟೇ ಅಲ್ಲದೆ ಆಕೆ ಬಹಳಷ್ಟು ವೈಶಿಷ್ಟ್ಯಪೂರ್ಣವಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಾಳೆ. ಆದ ಕಾರಣ ನಮ್ಮ ಜೀವಿತಗಳಲ್ಲಿ ನಾವು ಯೇಸು ಸ್ವಾಮಿ ಅವರು ಯಾವಾಗಲೂ ತಾರತಮ್ಯ ಮಾಡಲಿಲ್ಲ ಅಂತ ಹೇಳಿ ನಾವು ನೋಡ್ತೇವೆ. ಆದ ಕಾರಣ ಸ್ತ್ರೀಯರಿಗೆ ಅಷ್ಟು ಒಂದು ವಿಶೇಷವಾದಂತಹ ಗೌರವ, ಮಾನವನ್ನ ಯೇಸು ಸ್ವಾಮಿ ಯಾವಾಗಲೂ ಕಾಯ್ದಿದ್ರು ಎಂಬುದಾಗಿ ಅದರಿಂದ ನಾವು ಕಂಡುಕೊಳ್ತೇವೆ. ಇಲ್ಲಿ ನಾವು ಆ ವ್ಯಕ್ತಿಯ ಬಗ್ಗೆ ನೋಡುವಾಗ, ಆಕೆ ಯಾರಂತಂದ್ರೆ ಮಗ್ದಲದ ಮರಿಯಳು. ಈಗಾಗಲೇ ಸಹೋದರು ಓದಿದ್ದಾರೆ ಅದನ್ನ. 19ನೇ ಅಧ್ಯಾಯದಲ್ಲಿ ಬರ್ತಕ್ಕಂತ ವಚನಗಳಲ್ಲಿ ಆಕೆ ಬಗ್ಗೆ ನಾವು ಕೆಲವು ವಿಷಯಗಳನ್ನ ಅಲ್ಲಿ ಕಂಡಿದ್ದೇವೆ. ಅದನ್ನೇ ಸ್ವಲ್ಪ ಅಭ್ಯಾಸ ಮಾಡೋಣ, ಡಿಟೇಲ್ ಬೇಡ. ಮುಂದೆ ಆಕೆ ಮಗ್ದಲದ ಮರಿಯಳು ಅಂತ ಹೇಳಿ ಬಹಳಷ್ಟು ಜನ ಇದ್ದಾರೆ ಸತ್ಯವೇದದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ವಿಶೇಷವಾಗಿ. ಇಲ್ಲಿ ಬರ್ತಕ್ಕಂಥ ಈ ವ್ಯಕ್ತಿ ಯಾರಂತಂದ್ರೆ ಮಗ್ದಲದ ಮರಿಯಳು. ಈಕೆ ಒಂದು ಬಗ್ಗೆ ದೇವ್ರ ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿ ಜಸ್ಟ್ ಒಂದು ವಚನ ಓದೋಣ. ನೆನ್ಪಿಟ್ಕೊಳ್ರಿ, ನೋಟ್ ಇಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮಗ್ದಲದ ಮರಿಯಳು ಅಂತಂದ್ರೆ ಯಾರು ಅಂತ ಹೇಳಿ ನಾವು ಯಾವಾಗಲೂ ತಿಳ್ಕೊಂಡಿರ್ಬೇಕು. ವಿ ಶುಡ್ ನೋ ಹೂ ಮೇರಿ ದ ಮ್ಯಾಗ್ದಲಿನ್ ಈಸ್. ನಾವು ತಪ್ಪಾದಂತ ಎಷ್ಟೋ ವಿಷಯಗಳಿಗೆ ನಾವು ಕೈ ಹಾಕಬಾರ್ದು. ಯಾವಾಗ ಕೆಲವರು ತಪ್ಪು ಹೇಳ್ತಾರೆ, ಇನ್ನೇನಾದ್ರು ಮಗ್ದಲದ ಮರಿ ಅಂದ್ರೆ ಹೀಗೆ, ಮಗ್ದಲದ ಮರಿ ಅಂದ್ರೆ ಹಾಗೆ ಅಂತೇಳಿ ಅನೇಕ ವಿಷಯವಾಗಿ ಹೇಳ್ತಾರೆ. ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತದೆ ಅದಕ್ಕೆ ನಾವು ಅಂಟ್ಕೊಂಡಿರ್ಬೇಕು ಹೊರತು ಜನರ ವಿಚಾರಗಳಿಗೆ ಅಥವಾ ಜನರ ವಿಷಯಗಳಿಗೆ ಅಥವಾ ಜನರ ವಿವರಣೆಗಳಿಗೆ ನಾವು ಒಳಗಾಗಬಾರ್ದು. ಇಟ್ ಶುಡ್ ಬಿ ಬೇಸ್ಡ್ ಆನ್ ಗಾಡ್ಸ್ ವರ್ಡ್. ಯಾರೇ ಏನೇ ಹೇಳಿದ್ರು ನೀವು ಅವ್ರು ಕೇಳ್ರಿ, ರೆಫರೆನ್ಸ್ ಕೊಡ್ರಿ ನಮ್ಗಂತ ಹೇಳ್ರಿ. ನೀವು ಯಾವ ದೇವ್ರ ವಾಕ್ಯದಲ್ಲಿ ಎಲ್ಲಿ ಬರ್ದದ ನಮ್ಗೆ ತಿಳಿಸ್ರಿ ಅಂತ ಹೇಳಿ ಒಂದೇ ಮಾತು ಕೇಳ್ರಿ ಸಾಕು. ಅವಾಗ ಅವ್ರ ಏನ್ ಮಾಡ್ತಾರಂತಂದ್ರೆ, ಅವ್ರು ತಪ್ಪಾಗಿ ಹೇಳ್ತಿದ್ರೆ ಅವ್ರ ಕಡೆ ರೆಫರೆನ್ಸ್ ಇರುವುದಿಲ್ಲ. ಸರಿಯಾಗಿದ್ರೆ ಅದು ದೇವ್ರ ವಾಕ್ಯದ ರೆಫರೆನ್ಸ್ ಇರ್ತದೆ. ಓಕೆ, ಅದು ಅಷ್ಟೇ ಅಲ್ಲದೆ ಕೆಲವು ಸಲ ಅದನ್ನ ರಾಂಗ್ ಇಂಟರ್ಪ್ರಿಟೇಷನ್ ಸಹ ಮಾಡಬಹುದು. ನಾನು ಎಲ್ಲಾರು ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇಲ್ಲ, ಆದ್ರೆ ನೀವು ಎಚ್ಚರವಾಗಿರ್ಬೇಕು. ಅದು ಸರಿಯಾದಂತಹ ಒಂದು ವಿವರಣೆ ಆಗಿದೆಯೋ ಇಲ್ಲೋ ಎಂಬುದನ್ನ ಸಹ
ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. ನಮ್ಮ ಅನಿಸಿಕೆಗೆ ಅನುಸಾರವಾಗಿ ನಾವು ಇಂಟರ್ಪ್ರಿಟ್ ಮಾಡಿದ್ರೆ ಅದು ತಪ್ಪಾಗ್ತದೆ. ಆದ ಕಾರಣ ದೇವ್ರ ವಾಕ್ಯದಲ್ಲಿ ತಿಮೋತಿಗೆ ಪೌಲನು ಹೇಳ್ತಾನೆ, ರೈಟ್ಲಿ ಡಿವೈಡಿಂಗ್ ದ ವರ್ಡ್ ಆಫ್ ಗಾಡ್ ಅಂತ ಹೇಳ್ತಾನೆ. ಅಂದ್ರೆ ದೇವರ ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ನೀನು ವಿವರಿಸಬೇಕು ಎಂಬುದಾಗಿ ಹೇಳ್ತಾನೆ. ನೀನು ಸುಮ್ಮನೆ ಹಾಗೆ ವಿವರಿಸು, ನಿನ್ ಮನಸ್ಸು ಬಂದಂಗ ಅಂತ ಹೇಳಿ ಹೇಳುದಿಲ್ಲ, ಆದ್ರೆ ರೈಟ್ಲಿ ಡಿವೈಡಿಂಗ್ ದ ಟ್ರೂತ್, ಸತ್ಯವನ್ನ ನೇರವಾಗಿ ನೀನು ವಿವರಿಸಬೇಕು ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಎಷ್ಟು ವಿಷಯಗಳು ಇಲ್ಲಿ ನಮಗ ಕಂಡು ಬರ್ತವೆ. ಆದ ಕಾರಣ ಇವತ್ತು ಈ ಮರಿಯಳ ಬಗ್ಗೆ ನಾವು ಲೂಕನ ಸುವಾರ್ತೆ 8ನೇ ಅಧ್ಯಾಯ ನೋಟ್ ಮಾಡ್ಕೊಡ್ರಿ, 2ನೇ ವಚನದ ಒಂದು ಅಂಶವನ್ನ ಅಷ್ಟೇ ನೋಡೋದು, ಒಂದು ಪಾರ್ಟ್ ಅಂತ ಹೇಳಿ, ಒಂದು ಭಾಗವನ್ನ. 7 ದೆವ್ವಗಳು ಬಿಟ್ಟು ಹೋಗಿದ್ದ ಮಗ್ದಲದ ಮರಿಯಳು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಅಂದ್ರೆ ಯೇಸು ಸ್ವಾಮಿ ಈ ಮಗ್ದಲದ ಮರಿಯಳು, ಈಕೆಗೆ 7 ದೆವ್ವಗಳು ಹಿಡಿದಿದ್ದವು ಅಂತ ಹೇಳಿ ಇದರ ಅರ್ಥ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಈ 7 ದೆವ್ವಗಳಿಂದ ಆಕೆ ದೆವ್ವಗಳನ್ನ ಹಿಡಿದವಳಾಗಿ ಆಕೆ ಜೀವಿಸ್ತಾ ಇದ್ದಳು. ನೋಡ್ರಿ ಆಕೆ ಜೀವನ ಹೇಗಿರಬಹುದು ಅಂತೇಳಿ ನೀವೇ ಸ್ವಲ್ಪ ವಿಚಾರ ಮಾಡ್ರಿ. ನಾವು ಒಂದು ದೆವ್ವ ಹಿಡಿದವರ ಬಗ್ಗೆ ನೋಡುವಾಗ ಎಷ್ಟು ಘೋರವಾದಂತಹ ರೀತಿಯಲ್ಲಿ ಅವರು ವರ್ತಿಸ್ತಿರ್ತಾರೆ, ಅವರ ವಿಷಯವಾಗಿ ನಾವು ನೋಡುವಾಗ ಮೈಜುಮ್ ಅನಿಸ್ತದೆ ಎಷ್ಟೋ ಸಲ. ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾಳೆ, ಆಕೆ 7 ದೆವ್ವಗಳು ಆಕೆಯನ್ನ ಹಿಡಿದಿದ್ದು ಅಂತ ಹೇಳಿ ಹೇಳುವಾಗ ಎಷ್ಟು ಭಯಂಕರವಾದಂತಹ ಸ್ಥಿತಿಯಲ್ಲಿ ಆಕೆ ಇರ್ಬೇಕು ಅಂತೇಳಿ ನೀವು ಸ್ವಲ್ಪ ಊಹಿಸ್ಕೊಡ್ರಿ. ನಾವು ಇದನ್ನ ತಿಳ್ಕೊಳ್ಬೇಕಾದ್ ಬಹಳ ಅವಶ್ಯ. ನಾವು ಹಾಗೆ ವಿವರಿಸಿದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ. ಯು ಜಸ್ಟ್ ಗೆಟ್ ಇನ್ವಾಲ್ವ್ ಇನ್ ಇಟ್. ನೀವು ಸ್ವಲ್ಪ ಫೀಲ್ ಮಾಡ್ರಿ ಏನಂತ ಹೇಳಿ, 7 ದೆವ್ವಗಳನ್ನು ಹಿಡಿದಂತ ವ್ಯಕ್ತಿ ಹೇಗಿರಬಹುದು ಅಂತ ಹೇಳಿ. ನಾನು ಎಲ್ಲಾನು ವಿವರಿಸ್ಲಿಕ್ಕೆ ಆಗುದಿಲ್ಲ, ಆದ್ರೆ ನೀವು ಸ್ವಲ್ಪ ನಿಮ್ಮ ಇಮ್ಯಾಜಿನೇಷನ್ಸ್ ಆಫ್ ಸ್ಟ್ರೆಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಏನಂತೇಳಿ. ಇಂಥ ವ್ಯಕ್ತಿಯನ್ನ ಯೇಸು ಸ್ವಾಮಿ ಸ್ವಸ್ಥ ಮಾಡಿದ್ರು ಎಂಬುದಾಗಿ ಅಲ್ಲಿ ನಮಗ ಕಂಡು ಬರ್ತದೆ. ಆಕೆಯಲ್ಲಿದ್ದಂತಹ 7 ದೆವ್ವಗಳನ್ನ ಯೇಸು ಸ್ವಾಮಿ ಹೊರಗೆ ಹಾಕ್ಬಿಟ್ರು. ಆಗ ಆಕೆ ಏನಾಗ್ಬಿಟ್ಲ ಅಂದ್ರೆ ಶಿ ಬಿಕೇಮ್ ಎ ನಾರ್ಮಲ್ ಪರ್ಸನ್. ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಆಕೆ ಪರಿವರ್ತಿತರಾದಳು. ಆಕೆ ಜೀವನದಲ್ಲಿ ಆಕೆ ಹೊಸ ಜೀವಿತವನ್ನ ಆಕೆ ಪಡ್ಕೊಂಡಳು ಯೇಸು ಸ್ವಾಮಿಯ ಮೂಲಕವಾಗಿ ಅಂತ ಹೇಳಿ ನಾವು ನೋಡುವಾಗ, ಯೇಸು ಸ್ವಾಮಿಯ ಬಗ್ಗೆ ಆಕೆಯಲ್ಲಿರ್ತಕ್ಕಂಥ ಕೃತಜ್ಞತೆ ಎಷ್ಟಿರಬಹುದು ವಿಚಾರ ಮಾಡುದು. ಹೌ ಮಚ್ ಶಿ ವುಡ್ ಹ್ಯಾವ್ ಬಿನ್ ಗ್ರೇಟ್ಫುಲ್ ಟು ದ ಲಾರ್ಡ್ ಜೀಸಸ್ ಕ್ರೈಸ್ಟ್. 7 ದೆವ್ವಗಳನ್ನ ಹಿಡಿದು ಜೀವಿಸುವಂತಹ ವ್ಯಕ್ತಿ ಈಗ ಸ್ವಸ್ಥಳಾದಾಗ, 7 ದೆವ್ವಗಳು ಬಿಟ್ಟು ಹೋದಾಗ, ಆಕೆ ಒಬ್ಬ ನಾರ್ಮಲ್ ಸ್ಥಿತಿಯಲ್ಲಿದ್ದಂತ ಒಬ್ಬ ಸ್ತ್ರೀ ಆದಾಗ ಆಕೆ ಜೀವನದಲ್ಲಿ ಎಷ್ಟು ಸಂತೋಷ ಅನುಭವಿಸಿರ್ಬೇಕು, ಎಷ್ಟು ಕೃತಜ್ಞತೆಯಿಂದ ಆಕೆ ತುಂಬಿ ತುಳುಕಿರ್ಬೇಕು ಅನ್ನುವಂತಹ ಒಂದು ಕಲ್ಪನೆ ನಿಮಗ ಇರ್ಬೇಕು. ಯಾಕಂದ್ರೆ ಆಕೆಯ ಬಗ್ಗೆ ನಾವು ಬಹಳಷ್ಟು ಅನೇಕ ಕಡೆಗಳಲ್ಲಿ ರೆಫರೆನ್ಸ್ ಓದ್ತೇವೆ. ಆಗ ನೀವು ಈ ಒಂದು ವಿಚಾರವನ್ನ ನಿಮ್ ಮುಂದಿಟ್ಕೊಂಡು ಆಕೆಯನ್ನ ನೀವು ಕಾಣ್ರಿ. ಆಗ ಏನಾಗ್ತದೆ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಮಹತ್ವ ನಿಮ್ಗೆ ಕಂಡು ಬರ್ತದೆ. ಓಕೆ, ಮುಂದೆ ಏನಾಗ್ತದೆ ಅಂತಂದ್ರೆ ಈ 7 ದೆವ್ವಗಳಿಂದ ಬಿಡಿಸಿದಂತ ಯೇಸು ಸ್ವಾಮಿ ಆಕೆಯನ್ನ ಬಿಡಿಸಿದಾಗ ಆಕೆ ಏನಾಗಿದ್ಲು ಅಂತಂದ್ರೆ ಶಿ ವಾಸ್ ರಿಯಲಿ ಎ ಗ್ರೇಟ್ಫುಲ್ ಫಾಲೋವರ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತವಳಾಗಿದ್ರು ಅಂತ ಹೇಳಿ ಆಕೆ ಬಗ್ಗೆ ಸ್ವಾರ್ಥಿಗಳಲ್ಲಿ ಓದ್ತೇವೆ. ರೆಫರೆನ್ಸ್ ಓದ್ತಾ ಹೋದ್ರೆ ಟೈಮ್ ಆಗ್ತಾ ಅಂತ ಹೇಳಿ ನಾನು ಜಸ್ಟ್ ಹೇಳ್ತೇನೆ, ನೀವು ಓದ್ರಿ ಅದನ್ನ, ನಿಮ್ಗೆ ಗೊತ್ತಾಗ್ಬಿಡ್ತದೆ. ಈ ರೀತಿಯಾಗಿ ಆಕೆ ಏನಾಗಿದ್ದು ಅಂತಂದ್ರೆ ಆಕೆ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತಹ ಒಬ್ಬ ವ್ಯಕ್ತಿ ಆಗಿದ್ದು. ಎಷ್ಟೋ ಜನ ಆಕೆಗೆ ಹೇಳ್ತಾರೆ ಶಿ ವಾಸ್ ನಾಟ್ ಎ ಗುಡ್ ವುಮನ್ ಅಂತ ಹೇಳ್ತಾರೆ, ಶಿ ವಾಸ್ ಅಡಲ್ಟ್ರಸ್ ವುಮನ್ ಅಂತ ಹೇಳ್ತಾರೆ. ಇದೆಲ್ಲ ಸತ್ಯವೇದದಲ್ಲಿ ಯಾವ ಪುರಾವೆ ಇಲ್ಲ, ಅದನ್ನ ನಂಬೇಡ್ರಿ. ಆಕೆ ಕೆಟ್ಟವಳಾಗಿದ್ರ ಅಂತ ಹೇಳಿ ಯಾವ ಪುರಾವೆಗಳು ಇಲ್ಲ. ಆದ್ರೆ 7 ದೆವ್ವಗಳನ್ನು ಹಿಡಿದಂತ ಒಬ್ಬ ಸ್ತ್ರೀ ಆಗಿದ್ರು ಅಂತ ಹೇಳಿ ಅಷ್ಟೇ ಬರ್ತದೆ. ದಟ್ಸ್ ಆಲ್. ಅದನ್ನಷ್ಟೇ ನೀವು ತಿಳ್ಕೊಂಡ್ರೆ ಸಾಕು. ಹೀಗೆ ಆ ಒಬ್ಬ ಸ್ತ್ರೀ ಯೇಸು ಸ್ವಾಮಿಯಿಂದ ಸ್ವಸ್ಥಳಾಗಿ ಯೇಸು ಸ್ವಾಮಿಯನ್ನ ಮನಪೂರ್ವಕವಾಗಿ ಹಿಂಬಾಲಿಸುವಂತ ಒಬ್ಬ ಸ್ತ್ರೀ ಆಗಿದ್ರು. ಓಕೆ, ಹಾಗಾದ್ರೆ ಮಗ್ದಲದ ಮರಿಗಳಂತ ಯಾಕೆ ಹೆಸರಕ್ಕಿಗೆ ಎನ್ನುವಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಮಗ್ದಲ ಎನ್ನುವಂಥದ್ದು ಒಂದು ಊರು. ಆ ಊರು ಎಲ್ಲಿದೆ ಅಂತಂದ್ರೆ ಗಲಿಲಾಯ್ ಸಮುದ್ರದ ನೈಋತ್ಯ ಭಾಗದಲ್ಲಿದೆ. ಸೌತ್ ವೆಸ್ಟ್ ನೈಋತ್ಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಊರು ಮಗ್ದಲ ಅಂತ ಹೇಳಿ ಕರೀತಾರೆ. ಆ ಊರಿನಲ್ಲಿ ಇದ್ದಂತಹ ಒಬ್ಬ ಸ್ತ್ರೀ ಮರಿಯಳು, ಮಗ್ದಲದ ಮರಿಯಳು. ಮತ್ತೆ ನೆನ್ಪಿಟ್ಕೊಳ್ರಿ, 7 ದೆವ್ವಗಳು,
ಮಗ್ದಲ ಎಂಬಂತ ಊರಿನಿಂದ ಬಂದಂತ ಸ್ತ್ರೀ, ಯೇಸು ಸ್ವಾಮಿ ಇಂದ ಸ್ವಸ್ಥರಾದಂತ ಸ್ತ್ರೀ ಮಗ್ದಲದ ಮರಿಯಳು. ಈಗ ಈಕೆ ಈ ಒಂದು ಯೇಸು ಸ್ವಾಮಿನ ಇಷ್ಟು ಕ್ಲೋಸ್ ಆಗಿ ಫಾಲೋ ಮಾಡ್ತಾ ಇದ್ಲಲ್ಲ, ಅಂದ್ರೆ ಆಕೆ ಯೇಸು ಸ್ವಾಮಿನ ಹಿಂಬಾಲಿಸ್ತಾ ಇದ್ಲಲ್ಲ ಮನಪೂರ್ವಕವಾಗಿ. ಈಗ ಯೇಸು ಸ್ವಾಮಿಯ ಶಿಲುಬೆ ಮೇಲೆ ಹಾಕಿದಾಗಲೂ ಸಹ ಅಲ್ಲಿದ್ದಂತ ಸ್ತ್ರೀಯರಲ್ಲಿ ಮಗ್ದಲದ ಮರಿಯಳು ಒಬ್ಬಳಾಗಿದ್ರು ಅಂತ ಹೇಳಿ ನಮಗ ಕಂಡು ಬರ್ತದೆ. ಎಲ್ಲ ಸುವಾರ್ತೆಗಳಲ್ಲಿ ಅದರ ಬಗ್ಗೆ ಇದೇ ಉಲ್ಲೇಖ. ಅದನ್ನ ನೀವು ಓದಿ ತಿಳ್ಕೊಂಡ್ರೆ ಬಹಳ ಒಳ್ಳೆಯದು. ಈ ರೀತಿಯಾಗಿ ಯೇಸು ಸ್ವಾಮಿ ಆ ಶಿಲುಬೆ ಮೇಲೆ ನೇತಾಡ್ತಾ ಇರುವಾಗ, ಆ ಪಂಚಗಾಯಗಳಿಂದ ಆತನು ಬಾಧೆ ಪಡ್ತಾ ಇರುವಾಗ ಕಣ್ಣಾರೆ ಕಂಡು ಯೇಸು ಸ್ವಾಮಿಯನ್ನ ಆಧರಿಸುವಂತ ಒಬ್ಬ ಸ್ತ್ರೀಯಾಗಿ ಅಲ್ಲಿ ಕಂಡು ಬರ್ತಾರೆ. ಎಷ್ಟೋ ಸಲ ಅವರ್ ಪ್ರೆಸೆನ್ಸ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಯಾರಾದ್ರೂ ಹಾಸ್ಪಿಟಲ್ ನಲ್ಲಿ ಇದ್ರೆ, ಅವ್ರು ಅಡ್ಮಿಟ್ ಆಗಿದ್ರೆ, ನೀವು ಹೋಗಿ ಜಸ್ಟ್ ಅವ್ರಿಗೆ ಒಂದ್ 4 ಮಾತು ದೇವ್ರ ವಾಕ್ಯದಿಂದ ಹೇಳಿ ಪ್ರೇಯರ್ ಮಾಡಿದ್ರೆ, ದಟ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್. ಬಹಳಷ್ಟು ನಿಮಗ ಅದು ಬಹಳಷ್ಟು ಒಂದು ಚೇತನವನ್ನ ಅವರಲ್ಲಿ ಹುಟ್ಟಿಸ್ತದೆ. ನಾವಂತ ಹೇಳಲ್ಲ, ಆದ್ರೆ ದೇವ್ರ ವಾಕ್ಯ, ದೇವರಿಗೆ ಮಾಡಿದಂತ ಪ್ರಾರ್ಥನೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ನೆ ಹೋಗಿ ನಾಲ್ಕು ಮಾತು ಮಾತಾಡಿ ಬರುವುದಲ್ಲ. ಸ್ಪೀಕ್ ಗಾಡ್ಸ್ ವರ್ಡ್. ಫ್ಯೂ ಅಂದ್ರೆ ಹೋಗಿ ಅಲ್ಲಿ ಪ್ರಸಂಗ ಮಾಡ್ಬೇಡ್ರಿ, ಆದ್ರೆ 4 ಮಾತು, 1-2 ವಚನ ಹೇಳಿದ್ರು ಸಾಕು. ಆಗ ಅವರಿಗೆ ಸಾಕಷ್ಟು ಅದರಿಂದ ಒಂದು ಪುನಶ್ಚೇತನ ಸಿಗ್ತದೆ ಅಂತ ಹೇಳಿ ನಾನು ನಂಬ್ತೇನೆ. ಆಮೇಲೆ ನೀವು ಸಲ ಪ್ರಾರ್ಥನೆ ಮಾಡುವಾಗ, ಯೇಸು ಸ್ವಾಮಿ ಹೆಸರಿನಲ್ಲಿ ಅವರಿಗೆ ಪ್ರಾರ್ಥಿಸುವಾಗ ಅವರು ಬಹಳಷ್ಟು ಒಂದು ಏನಂತಾರೆ ಅದಕ್ಕೆ, ಒಂದು ಉತ್ತೇಜನ ಪಡ್ಕೊಳ್ತಾರೆ. ಎಷ್ಟೋ ಸಲ ಇದನ್ನ ನಾವು ಕಂಡುಕೊಂಡಿದ್ದೇವೆ. ಅದನ್ನ ನಾವು ಅನುಭವಿಸ್ಬೇಕಾದದ್ದು ಬಹಳ ಅವಶ್ಯ. ಈ ರೀತಿಯಾಗಿ ಈ ಒಂದು ಯೇಸು ಸ್ವಾಮಿಯ ಶಿಲುಬೆ ಮೇಲೆ ಇದ್ದಾಗಲೂ ಕೂಡ ಈ ಸ್ತ್ರೀ ಮಗ್ದಲದ ಮರಿಯಳು ಅಲ್ಲಿ ಇರುವಾಗ, ಇಟ್ ವಾಸ್ ಅ ಗ್ರೇಟ್ ಏನಂತಾರೆ ಕಾನ್ಸಲೇಷನ್ ಫಾರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಟು ಸಿ ಹರ್ ಅಂಡ್ ಅದರ್ಸ್ ಆಲ್ಸೋ ಹೂ ಹ್ಯಾಡ್ ಕಮ್ ದೇರ್. ತನ್ನನ್ನ ಹಿಂಬಾಲಿಸುವವರು ಬಿಟ್ಟು ಓಡ್ ಹೋಗ್ಲಿಲ್ಲ ಶಿಷ್ಯರ ಹಾಗೆ. 11 ಜನರು ಹೋಗ್ಬಿಟ್ಟಿದ್ರು, ಒಬ್ಬನಿಗೆ ಸತ್ತು ಹೋಗಿದ್ದ, 10 ಜನ ಓಡ್ ಹೋದ್ರು, ಒಬ್ಬ ಮಾತ್ರ ಇದ್ದ. ಇಲ್ಲಿ ಇರ್ತಕ್ಕಂತಹ ಸ್ತ್ರೀಯರಲ್ಲಿ ಮಗ್ದಲದ ಮರಿಯಳು ಸಹ ಒಬ್ಬಳಿದ್ದಾಳೆ ಅನ್ನುವಾಗ ಯೇಸು ಸ್ವಾಮಿಗೆ ಎಷ್ಟೊಂದು ಆದರಣೆ ಉಂಟಾಗಿರ್ಬೇಕು ಅಂತ ಹೇಳಿ ನೆನಪಿನಲ್ಲಿ ಇಟ್ಕೊಡು. ಈ ರೀತಿಯಾಗಿ ಈ ಸ್ತ್ರೀ ಮಗ್ದಲದ ಮರಿಯಳು ಏನಾಗಿದ್ರು ಅಂತಂದ್ರೆ, ಯೇಸು ಸ್ವಾಮಿಯ ಶಿಲುಬೆಯ ಎಲ್ಲ ನಡೆದಂತ ಎಲ್ಲಾ ಘಟನೆಗಳನ್ನ ಕಣ್ಣಾರೆ ಕಂಡಂತ ವ್ಯಕ್ತಿ ಆಗಿದ್ರು ಅಂತ ಹೇಳಿ ನಮ್ಗ ಅಲ್ಲಿ ಕಂಡು ಬರ್ತದೆ. ಮುಂದೆ 20ನೇ ಅಧ್ಯಾಯ 11ನೇ ವಚನಕ್ಕೆ ಬರುವಾಗ, ನೇರವಾಗಿ ನಾನು ಬರ್ತಾ ಇದ್ದೇನೆ, ಸಮಯ ದಾಟ್ತಾ ಇದೆ ಅಂತ ಹೇಳಿ. ಅಲ್ಲಿ ನಾವೇನ್ ನೋಡ್ತೀವಿ, ಮಗ್ದಲದ ಮರಿಯಳು ಸಮಾಧಿಯ ಬಳಿ ಬಂದ್ಬಿಟ್ಲು. ಅದು ಏನು ಇನ್ನು ಮೊಬ್ಬಿರುವಾಗ. ಅಂದ್ರೆ ಆಕೆಯಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ ಅಥವಾ ಪ್ರೀತಿ ಅಥವಾ ಆತನ ಬಗ್ಗೆ ಇರ್ತಕ್ಕಂತಹ ಒಂದು ಮಾನ ಮರ್ಯಾದೆಗಳು ಎಷ್ಟಿದ್ವು ಅಂತಂದ್ರೆ, ಆಕೆ ಸಮಾಧಿಯಲ್ಲಿದ್ದಂತ ಯೇಸು ಸ್ವಾಮಿಯ ಬಳಿಗೆ ಬಂದು ಅಲ್ಲಿ ಆಕೆ ವೇಟ್ ಮಾಡ್ತಾ ಇದ್ರು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಆಗ ಅಲ್ಲಿ ನೀವು ನೋಡ್ತೀರಿ, ಓದ್ಲಿಕ್ಕೆ ಸಮಯ ಇಲ್ಲ, ಅಲ್ಲಿ ಏನಾಗ್ತದೆ ಅಂತಂದ್ರೆ, ಪೇತ್ರ ಮತ್ತು ಯೋಹಾನ ಅಲ್ಲಿ ಬರ್ತಾರೆ. ಬಂದು ಅಲ್ಲಿ ಯೇಸು ಸ್ವಾಮಿ ಏನಂತಾರೆ ಅದಕ್ಕೆ, ಅದು ಸಮಾಧಿಯಲ್ಲಿ ಇಲ್ಲ ಅಂತ ಹೇಳಿ ಗೊತ್ತಾದಾಗ ಅವರು ಪೇತ್ರ ಒಳಗೆ ಹೋಗಿ ನೋಡ್ತಾನೆ, ಅಲ್ಲಿ ಯೇಸು ಸ್ವಾಮಿ ಇರುವುದಿಲ್ಲ. ಆಮೇಲೆ ಯೋಹಾನನು ಸಹ ಆಮೇಲೆ ಹೋಗಿ ನೋಡ್ತಾನೆ, ಅವನು ಸಹ ಅಲ್ಲಿ ಯೇಸು ಸ್ವಾಮಿನ ಕಾಣದೆ ಅವ್ರೇನ್ ಮಾಡ್ಬಿಟ್ರು ಅಂದ್ರೆ ಹೋಗ್ಬಿಟ್ರು. ದೇ ಗೋ ಬ್ಯಾಕ್ ಟು ದೇರ್ ಪ್ಲೇಸ್ ಅಂತ ಹೇಳಿ ಅಲ್ಲಿ ಬರ್ತದೆ. ಓದ್ರಿ ನೀವು, ಚೆನ್ನಾಗಿದೆ ಬಹಳ ವಿವರಣೆ. ಆದರೆ 11ನೇ ವಚನಕ್ಕೆ ನೀವು ಬರುವಾಗ ಅಲ್ಲಿ ಮರಿಯಳು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, 20ನೇ ಅಧ್ಯಾಯ, ಸಾರಿ 19 ಅಲ್ಲ, 20ನೇ ಅಧ್ಯಾಯದಲ್ಲಿ 11ನೇ ವಚನ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು ಎಂಬುದಾಗಿ ಆಕೆಯ ವಿಷಯವಾಗಿ ಬರೆಯಲ್ಪಟ್ಟಿದೆ. 20ನೇ ಅಧ್ಯಾಯದ 11ನೇ ವಚನದಲ್ಲಿ ಆಕೆ ಸಮಾಧಿಯ ಬಳಿಗೆ ಬಂದು ಅಲ್ಲಿ ಆಕೆ ಅಳುತ್ತಾ ನಿಂತಿದ್ದಾಳೆ. ಯಾಕಂದ್ರೆ ಆಕೆ ಬಹಳಷ್ಟು ಆಕೆಗೆ ದುಃಖ ಆಗ್ತಾ ಇದೆ. ಸ್ವಾಮಿಯನ್ನ ಕಳ್ಕೊಂಡು ಹುಡುಕಾಡ್ತಾ ಇದ್ದಾಳೆ ಆಕೆ. ಆಕೆ ಸ್ಥಿತಿಯನ್ನು ನೀವು ತಿಳ್ಕೊಡ್ರಿ. ಆಕೆ ಸಮಾಧಿಯ ಬಳಿಯಲ್ಲಿ
ನಿಂತು ಅಳ್ತಾ ಇರುವುದನ್ನ ನಾವು ನೋಡುವಾಗ ಅದು ನಮಗೆ ಏನ್ ತೋರಿಸ್ತದೆ ಅಂತಂದ್ರೆ, ಆಕೆ ಯೇಸು ಸ್ವಾಮಿಯನ್ನ ಕಳ್ಕೊಂಡು ಹುಡ್ಕೊಂತ ಒಬ್ಬ ಸ್ತ್ರೀಯಾಗಿ ಅಲ್ಲಿ ನಮಗ ಕಂಡು ಬರ್ತಾ ಇದ್ದಾಳೆ. ಈ ದಿಕ್ಕು ಕಾಣದೆ ರೋಧಿಸ್ತಾ ಇದ್ದಾಳೆ. ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಏನ್ ಮಾಡಿ ನನಗ್ ದಿಕ್ಕನೆ ಕಾಣ್ತಾ ಇಲ್ಲ, ದಿಕ್ ತೋಚ್ತಾ ಇಲ್ಲ ಅಂತೇಳಿ ಎಷ್ಟೋ ಸಲ ನಾವು ಹೇಳ್ತೀವಲ್ಲ, ಅಂತ ಒಂದು ಸ್ಥಿತಿಯನ್ನ ಇಲ್ಲಿ ಆಕೆ ಅನುಭವಿಸ್ತಾ ಇದ್ದಾಳೆ. ದುಃಖಕ್ಕೆ ಒಳಗಾಗಿದ್ದಾಳೆ. ಗಂಭೀರವಾದಂತ ಸಂದಿಗ್ಧವಾದಂತ ಸ್ಥಿತಿಯಲ್ಲಿ ಆ ಮಗ್ದಲದ ಮರಿಯಳ ಒಂದು ಚಿತ್ರವನ್ನ ನಾವು ಇಲ್ಲಿ ಕಾಣ್ತೇವೆ. ಈಗ ನಾವು ಸ್ವಲ್ಪ ಹಿನ್ನೆಲೆಯನ್ನ ನೋಡೋಣ. ಅಲ್ಲಿ ಏನಾಯ್ತು ಅಂತಂದ್ರೆ, ಆ ಅಲ್ಲಿ ಆಗ್ತಕ್ಕಂತ ಘಟನೆಗಳು ಬಹಳ ಸುಂದರವಾಗಿ ವಿವರಿಸಲ್ಪಟ್ಟಿವೆ. ಸಮಯ ಇಲ್ಲದ ಕಾರಣ ಸ್ವಲ್ಪ ಜಸ್ಟ್ ಅಷ್ಟೇ ನೋಡೋಣ. ಅಲ್ಲಿ ಏನಾಯ್ತು ಅಂತಂದ್ರೆ, ಅವ್ರು ಹೋಗ್ಬಿಟ್ರು. ಯಾರು? ಪೇತ್ರನು ಬಂದ, ನೋಡ್ದ ಹೋದ. ಯೋಹಾನನು ಬಂದ ಹೋದ, ನೋಡಿ ಈಕೆನ್ ಬಿಟ್ಟು ಹೋಗ್ಬಿಟ್ರು. ಆದ್ರೆ ಈಕೆ ಮಾತ್ರ ಅಲ್ಲೇ ಉಳಿದುಕೊಂಡ್ಲು. ನೋಡ್ರಿ, ಎಷ್ಟು ಆಕೆಯಲ್ಲಿ ಒಂದು ಡೆಡಿಕೇಶನ್ ಇದೆ ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಅವ್ರು ಹೋದ್ರು ಹೋಗ್ಲಿ, ಆದ್ರೆ ನಾ ಮಾತ್ರ ಇಲ್ಲಿ ಯೇಸು ಸ್ವಾಮಿ ಸಮಾಧಿಯ ಬಳಿಯಲ್ಲಿ ಇರ್ತೇನೆ. ಯಾಕಂದ್ರೆ ಸಮಥಿಂಗ್ ಗೋಯಿಂಗ್ ಟು ಹ್ಯಾಪನ್. ಅದನ್ನ ನಾವೀಗ ಸ್ವಲ್ಪ ನೋಡೋಣ. ಆಮೇಲೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬಗ್ಗಿ ನೋಡಲು ಯೇಸುವಿನ ದೇಹವು, 12ನೇ ವಚನ, ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡು ಇಬ್ಬರು ದೇವದೂತರನ್ನು ಕಂಡಳು. ಅಲ್ಲಿ ಆಕೆ ಏನ್ ಕಾಣ್ತಾಳೆ? ಬಗ್ಗಿ ನೋಡಿದಾಗ ಸಮಾಧಿಯಲ್ಲಿ ಯೇಸು ಸ್ವಾಮಿಯನ್ನು ಕಾಣೋದಿಲ್ಲ, ಆದ್ರೆ ಇಬ್ಬರು ದೇವದೂತರನ್ನ ಕಾಣ್ತಾರೆ. ಅವ್ರು ಯಾವ ಪೊಸಿಷನ್ ದಲ್ಲಿ ಇದ್ರಂತಂದ್ರೆ, ಯೇಸು ಸ್ವಾಮಿ ಅಲ್ಲಿ ಇಟ್ಟಂತ ಸ್ಥಳದ ಒಬ್ಬ ತಲೆ ಕಡೆ ಇದ್ದಂಗ, ಒಬ್ಬ ಕಾಲ್ ಕಡೆ ಇದ್ದಂತಹ ಪೊಸಿಷನ್ ದಲ್ಲಿ ಅವರು ಕಾಣ್ತಾರೆ. ಮುಂದೇನಾಗ್ತದೆ ನೋಡ್ರಿ, ಅವರಲ್ಲಿ ಒಬ್ಬನು ತಲೆಯಿದ್ದ ಕಡೆಯಲ್ಲಿ ಮತ್ತೊಬ್ಬನು ಕಾಲಿದ್ದ ಕಡೆಯಲ್ಲಿ ಕುಳಿತಿದ್ರು. ಅವರು ಆಕೆಯನ್ನ ಮಾತಾಡಿಸ್ತಾರೆ. ದೇ ಸ್ಪೀಕ್ ಟು ಹರ್ ಫಸ್ಟ್. ಏನ್ ಕೇಳ್ತಾರೆ ನೋಡ್ರಿ, ಅಮ್ಮ ನೀನು ಯಾಕೆ ಹೇಳುತ್ತಿ ಎಂದು ಕೇಳಲು. ಅವ್ರ ಪ್ರಶ್ನೆ ಕೇಳೇ ಬಿಟ್ರು ದೇವದೂತ ಏನಂತೇಳಿ. ಆಕೆ ಅಳುವುದನ್ನು ನೋಡಿ, ಆಕೆ ರೋಧಿಸುವುದನ್ನು ನೋಡಿ, ದುಃಖ ಪಡುವುದನ್ನು ನೋಡಿ ಅವ್ರು ಕೇಳ್ತಾ ಇದ್ದಾರೆ, ಯಾಕೆ ಕೇಳ್ತಾ ಇದ್ದಿ, ವಾಟ್ ಇಸ್ ದ ರೀಸನ್ ಫಾರ್ ಯುವರ್ ವೀಪಿಂಗ್, ಕ್ರೈಂಗ್ ಅಂತ ಹೇಳಿ ಹೇಳುವಾಗ ಕೇಳ್ಬಿಟ್ಲು ಏನಂತೇಳಿ, ನನ್ನ ಸ್ವಾಮಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ, ಆತನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ, ಅದಕ್ಕಾಗಿ ನಾನು ಅಳ್ತಾ ಇದ್ದೇನೆ. ಶಿ ವಾಸ್ ಸೋ ಮಚ್ ಲಾಂಗಿಂಗ್ ಟು ಸಿ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಿ ಅಲ್ಲಿ ನಮಗೆ ಕಂಡು ಬರ್ತದೆ. ಆತನ ದೇಹ ತೆಗೆದುಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕಂದ್ರೆ ನಾನು ಕಣ್ಣಾರೆ ಕಂಡಿದ್ದೇನೆ, ಆತನು ಆ ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಟ್ಟ. ಆದರೆ ಆತನ ಸಮಾಧಿನೂ ಆಯ್ತು. ಈಗ 3 ದಿವಸ ಆದ್ಮೇಲೆ ನಾವು ಬಂದು ನೋಡುವಾಗ ಆತನ ದೇಹ ಇಲ್ಲ. ಅದು ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ, ಅದಕ್ಕಾಗಿ ನನಗೆ ಬಹಳ ದುಃಖ ಆಗಿದೆ, ನಾನು ಅಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ರು. ಆಗ ಆಕೆ ಇಷ್ಟು ಹೇಳ್ತಿರುವಾಗ, ಆಕೆ ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ, ಆತನ ಎಲ್ಲಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. 14ನೇ ವಚನ, ಇದನ್ನು ಹೇಳಿ ತಿರುಗಿಕೊಂಡಳು ಅಂತ ನೋಡ್ರಿ. ಆಕೆ ಮಾತಾಡ್ತಾ ಇದ್ದಾಳೆ ಎದುರಿಗೆ, ಯಾರು ಕೂಡ ದೇವದೂತರು ಕೂಡ ತಲೆ ಕಾಲಿನ ಪೊಸಿಷನ್ ದಲ್ಲಿ ಇದ್ದಂಥವ್ರು. ಆಮೇಲೆ ಇಷ್ಟು ಮಾತಾಡಿದ ಕೂಡಲೇ ಹಿಂದಾಕಿ ತಿರುಗಿ ನೋಡಿಲ್ಲ ಅಂತ. ಇಮಿಡಿಯೇಟ್ಲಿ ಶಿ ಸಾ ಬಿಹೈಂಡ್ ಅಂಡ್ ಫೌಂಡ್ ಸಂಬಡಿ ದೇರ್. ಅದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಇಲ್ಲಿ ನಮ್ಗೆ ಕಂಡು ಬರ್ತದೆ. ಆಮೇಲೆ ಹೇಳ್ತಾನೆ ನೋಡ್ರಿ, ಅದನ್ನು ಕೇಳಿ ತಿರುಗಿಕೊಂಡು ಏಸು ನಿಂತಿರುವುದನ್ನ ಕಂಡಳು. ಯಾರಿದ್ದಾರೆ ಅಲ್ಲಿ? ಯೇಸು ಸ್ವಾಮಿ ಅಲ್ಲಿ ಇದ್ರು ಅಂತ ಹೇಳಿ ನಮಗ ಕಂಡು ಬರ್ತದೆ. ಲೈಟ್ ಎಲೆಕ್ಟ್ರಿಸಿಟಿ ಹೋಗಿದೆ, ಅದ ಕಾರಣ ನಾನು ಮುಂದರಿಸ್ತೇನೆ. ಅಲ್ಲಿ ಆಕೆ ಯೇಸು ಸ್ವಾಮಿಯನ್ನ ಕಂಡಳು ಅಂತ ಹೇಳಿ ನಮಗ ಅಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಹೀಗೆ ಮರಿಯಳು ಯೇಸು ಸ್ವಾಮಿಯನ್ನ ಅಲ್ಲಿ ಕಂಡುಕೊಂಡ್ಮೇಲೆ ಆಕೆ ಒಂದು ಆಕೆ ಗುರುತಿಸ್ಲಿಲ್ಲ ಅಂತಲ್ಲಿ. ಶಿ ವಾಸ್ ನಾಟ್ ಏಬಲ್ ಟು ರೆಕಗ್ನೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಹಾಗೆ ಆಕೆ ಏನ್ ಮಾಡಿದ್ಲು ಅಂತಂದ್ರೆ, ತೋಟಗಾರ ಅಂತ ಹೇಳಿ ಯೇಸು ಸ್ವಾಮಿಯನ್ನ ಆಕೆ ತಿಳಿದು ಅವನಿಗೆ ಕೇಳ್ತಾ ಇದ್ದಾಳೆ. ಏನಂತ ಹೇಳಿ, ನನ್ನ ಸ್ವಾಮಿಯ ದೇಹವನ್ನ ನೀನು ತೆಗೆದುಕೊಂಡು ಹೋಗಿದ್ಯಾ? ತೆಗೆದುಕೊಂಡು ಹೋಗಿದ್ರೆ ಹೇಳು, ನಾನು ಹೋಗಿ ಅದನ್ನು ಎತ್ತಿಕೊಂಡು ಬರ್ತೇನೆ ಎಂಬುದಾಗಿ ಅಲ್ಲಿ ಮರಿಯಳು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾಳೆ. ಆದ್ರೆ ಯೇಸು ಸ್ವಾಮಿ ತೋಟಗಾರನ ಎಂಬಂತ ವಿಚಾರದಿಂದ ಆಕೆ ಅಲ್ಲಿ ಹೇಳ್ತಾ ಇದ್ದಾಳೆ ಎಂಬುದನ್ನ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಹೀಗೆ ಮಗ್ದಲದ ಮರಿಯಳಿಗೆ ಯೇಸು ಸ್ವಾಮಿ ಅಲ್ಲಿ ಕಂಡ್ರು ಸಹ ಆಕೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅಷ್ಟು ಆಕೆ ಏನಾಗ್ಬಿಟ್ಟಿದ್ಲು ಅಂತಂದ್ರೆ, ಅಷ್ಟು ದುಃಖಕ್ಕೆ ಒಳಗಾದ ಕಾರಣ ಎಷ್ಟೋ ಸಲ ನಮ್ಗೆ ಗೊತ್ತಾಗುದಿಲ್ಲ ವಾಟ್ ಈಸ್ ವಾಟ್ ಅಂತ ಹೇಳಿ, ಏನ್ ನಡೀತಾ ಇದೆ ಎಂಬುದನ್ನ ಎಷ್ಟೋ ಸಲ ನಾವು
ಗ್ರಹಿಸ್ಲಿಕ್ಕಾಗದಂತಹ ಒಂದು ಸ್ಥಿತಿಯನ್ನ ಮಗ್ದಲ್ನ ಮರಿಳ ಜೀವನದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಆಕೆಗೆ ಪ್ರಶ್ನೆ ಹಾಕಿದ್ರಂತ. ಏನಂತ ಹೇಳಿ, ನೀನು ಯಾಕೆ ಹೇಳ್ತಾ ಇದ್ದಿ ಎಂಬುದಾಗಿ ಯೇಸು ಸ್ವಾಮಿ ಆಕೆಗೆ ಒಂದು ಪ್ರಶ್ನೆ ಹಾಕಿದಾಗ ಆಕೆ ಅದನ್ನೇ ಹೇಳ್ತಾಳೆ. ಏನಂತ ಹೇಳಿ, ನಾನು ನನ್ನ ಸ್ವಾಮಿಯ ದೇಹವನ್ನ ನೀನು ಎಲ್ಲಿ ತೆಗೆದುಕೊಂಡು ಹೋಗಿಟ್ಟಿದ್ದಿ ಹೇಳು, ನಾನು ಅದನ್ನ ಹೊತ್ಕೊಂಡು ಹೋಗ್ತೇನೆ ಎಂಬಂತ ಒಂದು ತನ್ನ ಒಂದು ಮನಸ್ಸಿನ ಆಳವನ್ನ ಅಲ್ಲಿ ಯೇಸು ಸ್ವಾಮಿಗೆ ಆಕೆ ಪ್ರಕಟಿಸ್ತಾಳೆ. ನೋಡ್ರಿ, ಅಂದ್ರೆ ಇಸ್ ಇಟ್ ಪಾಸಿಬಲ್ ಫಾರ್ ಹರ್ ಟು ಕ್ಯಾರಿ ದ ಬಾಡಿ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್? ವಿಚಾರ ಮಾಡ್ರಿ. ಆದ್ರೆ ಆಕೆಯ ಮನಸ್ಸು ಸಿದ್ಧವಾಗಿತ್ತು. ಯೇಸು ಸ್ವಾಮಿಯನ್ನ ನಾನು ಹೊತ್ಕೊಂಡು ಹೋಗ್ತೇನೆ ಅನ್ನುವಂತಹ ರೀತಿಯಲ್ಲಿ ಆಕೆ ಅಷ್ಟು ಸಮರ್ಪಣೆಯ ಒಂದು ಸ್ಥಿತಿಯಲ್ಲಿ ಆಕೆಯನ್ನ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಮುಂದೆ ನಾವು ನೋಡುವಾಗ ಯೇಸು ಸ್ವಾಮಿಗೆ ಆಕೆ ಒಂದೇ ಮಾತು ಹೇಳ್ದ. ಅದೇನಂತಂದ್ರೆ ಮರಿಯಳೆ ಎಂಬುದಾಗಿ ಅಲ್ಲಿ ಮುಂದಿನ ವಚನದಲ್ಲಿ ಹೋದ್ರಿ. ಮರಿಯಳೆ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಆಕೆಗೆ ಹೇಳಿದಾಗ ಆಗ ಆಕೆಗೆ ಗೊತ್ತಾಯ್ತು ಯಾರಂತ ಹೇಳಿದ್ರೆ ಯೇಸು ಸ್ವಾಮಿ ನನ್ನನ್ನ ಕರೀತಾ ಇದ್ದಾರೆ. ಆಕೆ ಕೂಡಲೇ ಹೇಳ್ತಾಳೆ ರಬ್ಬೂನಿ ಅಂತ ಹೇಳಿ. ನಿಮಗೆ ಈ ಒಂದು ಇಬ್ರಿಯ ಭಾಷೆಯನ್ನು ನೀವು ನೋಡುವಾಗ ಈ ರಬ್ 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 ರಬ್ಬಿ ರಬ್ಬೂನಿ ಅಂತಂದ್ರೆ ಈ ಒಂದು ರಬ್ಬೂನಿ ಅನ್ನುವಂಥದ್ದು ಅತಿ ಶ್ರೇಷ್ಠವಾದಂತಹ ಗುರುವಿಗೆ ಇರ್ತಕ್ಕಂಥ ಒಂದು ಹೆಸರು. ರಬ್ ಅಂತಂದ್ರೆ ಸಾದಾ, ರಬ್ಬಿ ಅಂತಂದ್ರೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಸ್ಥಾನದಲ್ಲಿರುವಂಥವ್ರು. ರಬ್ಬೂನಿ ಅಂತಂದ್ರೆ ಎಲ್ಲಕ್ಕಿಂತಲೂ ಉನ್ನತವಾದಂತಹ ಸ್ಥಾನದಲ್ಲಿರ್ತಕ್ಕಂಥ ಗುರುಗಳು ಅಂತ ಹೇಳಿ ನಾವು ಕರೀತೇವೆ. ಅವರನ್ನು ಕರೀತಿದ್ರಂತ ಆಗಿನ ಕಾಲದಲ್ಲಿ. ಹೀಗೆ ಮಗ್ದಲ್ದ ಮರಿಯಳು ಯೇಸು ಸ್ವಾಮಿಯನ್ನ ಯಾವ ರೀತಿಯಾಗಿ ಕರೀತಾ ಇದ್ದಾಳ ಅಂತಂದ್ರೆ, ನನ್ನ ಗುರುವೇ, ನನ್ನ ಶ್ರೇಷ್ಠನಾದಂತಹ ಗುರುವೇ, ನನ್ನ ಅದ್ಭುತನಾದಂತಹ ಗುರುವೇ ಎಂಬುದಾಗಿ ಯೇಸು ಸ್ವಾಮಿಯನ್ನ ಆಕೆ ಕರೆಯುವುದನ್ನ ನೋಡುವಾಗ ಯೇಸು ಸ್ವಾಮಿಯ ಒಂದು ಮಾತು ಎಷ್ಟು ವಿಶೇಷವಾಗಿ ನಮ್ಮ ಕಣ್ಣು ಮುಂದೆ ಬರ್ತದೆ. ನಾನು ಓದ್ತಾ ಇರುವಾಗ ನನಗೆ ಒಂದು ಮಾತು ನೆನಪಾಯ್ತು. ಅದೇನಂತಂದ್ರೆ, ಸ್ಪರ್ಜನ್ ಎಂಬಂತಹ ಒಬ್ಬ ದೇವ ಭಕ್ತರು, ಅವರಿಗೆ ಪ್ರಿನ್ಸ್ ಆಫ್ ಪ್ರೀಚರ್ ಅಂತ ಹೇಳಿ ಕರೀತಾರೆ. ಅಂಥ ವ್ಯಕ್ತಿ ಯೇಸು ಸ್ವಾಮಿಯ ಬಗ್ಗೆ ಈ ಮಾತಿನ ಬಗ್ಗೆ ಏನ್ ಹೇಳಿದಾರಂತಂದ್ರೆ, ಒನ್ ವರ್ಡ್ ಈಸ್ ಎ ಪರ್ಫೆಕ್ಟ್ ಸರ್ಮನ್. ಅಂದ್ರೆ ಇವನ್ ಒಂದು ಶಬ್ದವನ್ನ ಯೇಸು ಸ್ವಾಮಿ ಉಚ್ಚರಿಸಿದ್ರು ಕೂಡ ಅದೇನಾಗಿದೆ ಅಂತಂದ್ರೆ ಒಂದು ಪರ್ಫೆಕ್ಟ್ ಸರ್ಮನ್, ಅಂದ್ರೆ ಪರಿಪೂರ್ಣವಾದಂತಹ ಒಂದು ಪ್ರಸಂಗಕ್ಕೆ ಅದು ಸಮನಾಗಿದೆ ಎಂಬುದಾಗಿ ಈ ಒಂದು ವಿಷಯದಲ್ಲಿ ಅವರು ಹೇಳಿದ್ದಾರೆ. ಬಹಳ ಸುಂದರವಾದಂತಹ ಒಂದು ವಿಚಾರ. ನೆನ್ಪಿಟ್ಕೊಳ್ರಿ, ಒಂದು ಶಬ್ದ ಪರ್ಫೆಕ್ಟ್ ಸರ್ಮನ್, ಪರಿಪೂರ್ಣವಾದಂತಹ ಒಂದು ಪ್ರಸಂಗ. ಅದನ್ನು ಯಾರು ಮಾಡಿದ್ರು ಅಂತಂದ್ರೆ ಯೇಸು ಸ್ವಾಮಿ ಮಾಡಿದ್ರು. ಕೇವಲ ಮರಿಯಳೆ ಎಂಬುದಾಗಿ ಹೇಳುವಾಗ ಅಲ್ಲಿ ನಮಗ ಅದು ಕಂಡು ಬರ್ತದೆ. ಆಕೆಯ ಕಣ್ಣುಗಳು ಅಂದ್ರೆ ಆಕೆಯ ಜ್ಞಾನೋದಯ ಯೇಸು ಸ್ವಾಮಿಯನ್ನ ಕಂಡ್ಲು ಆಕೆ. ಆಗ ಯೇಸು ಸ್ವಾಮಿ ಹೇಳ್ತಾರ ಆಕೆಗೆ, ಏನಂತ ಹೇಳಿ, ನನ್ನನ್ನ ಮುಟ್ಬೇಡ, ನೀನು ಹೋಗು. ಏನ್ ಮಾಡ್ಬೇಕು? ಆಕೆ ಯೇಸು ಸ್ವಾಮಿ ಪಾದಕ್ಕೆ ಬಿದ್ದು ಆತನಿಗೆ ಹೆಚ್ಚಾದಂತಹ ಗೌರವ, ಮಾನ, ಮರ್ಯಾದೆಗಳನ್ನ ಹೇಳುವಂತಹ ಒಂದು ಇಚ್ಛೆ ಸಾಕಿಗಿರ್ಬೋದು. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಅದನ್ನೆಲ್ಲ ಈಗ ಮಾಡಕ್ ಹೋಗ್ಬೇಡ, ಯಾಕಂದ್ರೆ ನಾನೇನು ಬಹಳಷ್ಟು ಇದೆ ಮಾಡ್ಬೇಕಾದದ್ದು. ಆದ ಕಾರಣ ನೀನ್ ಏನ್ ಮಾಡು, ಯು ಗೋ ಅಂಡ್ ಟೆಲ್ ಅಬೌಟ್ ಮೈ ರಿಸರಕ್ಷನ್ ಟು ದ ಡಿಸೈಪಲ್ಸ್. ನನ್ನ ವಿಷಯವಾಗಿ ನಾನು ತಿರುಗಿ ಏರಿ ಹೋಗ್ತೇನೆ ನನ್ನ ತಂದೆಯ ಬಳಿಗೆ. ಈ ಒಂದು ಸಂದೇಶವನ್ನ ನೀನು ಹೋಗಿ ನನ್ನ ಶಿಷ್ಯರಿಗೆ, ಅಂದ್ರೆ ನನ್ನ ಜನರಿಗೆ ಹೋಗಿ ತಿಳಿಸು ಎಂಬುದಾಗಿ ಆಕೆಗೆ ಹೇಳುವುದನ್ನ ನೋಡುವಾಗ, he became the first witness, ಮೊದಲನೆಯ ಸಾಕ್ಷಿಯಾಗಿ ಅಲ್ಲಿ ನಮಗ ಕಂಡು ಬರ್ತಾನೆ. She becomes the first witness of the resurrection of the Lord Jesus Christ. ಯೇಸು ಸ್ವಾಮಿಯ ಪುನರುತ್ಥಾನ ಹೊಂದಿದ ಎಂಬುದರ ಮೊದಲೇ ಒಂದು ಸಾಕ್ಷಿಯಾಗಿ ಅಲ್ಲಿ ಮಗ್ದಲದ ಮರಿಯಳು ನಮಗೆ ಕಂಡು ಬರ್ತಾಳೆ. ನೋಡ್ರಿ, ಎಂಥ ಶ್ರೇಷ್ಠವಾದಂತ ಒಂದು ಭಾಗ್ಯವನ್ನ ಆಕೆ ತನ್ನ ಜೀವನದಲ್ಲಿ ಪಡ್ಕೊಂಡಳು. ಆಕೆಯ ಸಮರ್ಪಣೆಗೆ ತಕ್ಕ ಒಂದು ಪ್ರತಿಫಲ ಆಕೆಗೆ ಸಿಕ್ತು ಅಂತ ಹೇಳಿ ನಮಗೆ ಇದರಿಂದ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದ ಕಾರಣ ಯೇಸು ಸ್ವಾಮಿ ಯಾವ ರೀತಿಯಾಗಿ ಆಕೆಯ ಜೀವನದಲ್ಲಿ ಆಕೆ ಬಹಳ ಸಂದಿಗ್ಧವಾದಂತಹ ಒಂದು ಅಡಕೊತ್ತಿನಲ್ಲಿ ಸಿಕ್ಕಂತಹ ಒಂದು ಸ್ಥಿತಿಯಲ್ಲಿರುವಾಗ ಯೇಸು ಸ್ವಾಮಿಗೆ ಆಕೆಯನ್ನ ಸಂದರ್ಶಿಸಿ, ಆಕೆಗೆ ಭೇಟಿಯಾಗಿ, ಆಕೆಗೆ ಸಮಯ ಕೊಟ್ಟು ಆಕೆಯ ಜೀವಿತದಲ್ಲಿ ಅದ್ಭುತವನ್ನ ನಡೆಸಿದ್ರು ಎಂಬುದಾಗಿ, ಆಕೆಯ ದುಃಖವನ್ನೆಲ್ಲ ಪರಿಹರಿಸಿದ್ರು, ಆಕೆಯನ್ನು ಮೊದಲೇ ಸಾಕ್ಷಿಯಾಗಿ ಆಕೆಯನ್ನ ಅವರು ಉಪಯೋಗಿಸ್ಕೊಂಡ್ರು ಅಂತ ಹೇಳಿ ಅಲ್ಲಿ ನಮಗೆ ಕಂಡು ಬರ್ತದೆ.
ಪುನರುತ್ಥಾನದ ಮೊದಲೇ ಸಾಕ್ಷಿ ಯಾರಂತಂದ್ರೆ ಮಗ್ದಲದ ಮರಿಯಳಾಗಿದ್ದಾರೆ. ಹೀಗೆ ಇರುವಾಗ ನಾವು ಈ 2 ವ್ಯಕ್ತಿಗಳ ಜೀವನದಿಂದ ಎಷ್ಟೋ ಪಾಠಗಳನ್ನ ಕಂಡುಕೊಂಡಿದ್ದೇವೆ. ಆದ ಕಾರಣ ನಮ್ಮ ಜೀವಿತಗಳನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಯಾವ ರೀತಿಯಾಗಿದ್ದೇವೆ, ನಮ್ಮ ಜೀವಿತ ಹೇಗಿದೆ, ಯೇಸು ಸ್ವಾಮಿಯ ಕೂಡ ನಾವು ಸಮಯ ಕಳೆಯಲಿಕ್ಕೆ ನಾವು ಸಿದ್ಧರಿದ್ದೇವು. ಯೇಸು ಸ್ವಾಮಿ ಸಮಯ ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ, ಆದ್ರೆ ನಾವು ಅದಕ್ಕೆ ಸಿದ್ಧರಾಗಿದ್ದೇವು ಎಂಬುದನ್ನ ನಾವು ತಿಳ್ಕೊಳ್ಳುವಂತದ್ದು ಬಹಳ ಅವಶ್ಯ. ಯಾಕಂದ್ರೆ ಆತನ ಕೂಡ ಕಳೆಯುವಂತಹ ಸಮಯ ಅದು ಅದ್ಭುತವಾಗಿರ್ತದೆ. ಈ ಎಲ್ಲಾ ವ್ಯಕ್ತಿಗಳ ಜೀವನದಲ್ಲಿ 6 ವ್ಯಕ್ತಿಗಳನ್ನ ನಾನು ಆರಿಸಿಕೊಂಡು ನಿಮ್ಮ ಮುಂದೆ ಹೇಳಿದ್ದೇನೆ. ಅದನ್ನ ನೀವು ಸಹ ವಿಚಾರ ಮಾಡ್ರಿ, ಕಂಡ್ಕೊಡ್ರಿ. ಬೇರೆ ಬೇರೆ ವ್ಯಕ್ತಿಗಳು ಯಾವ ರೀತಿಯಾಗಿ ಆಶೀರ್ವಾದ ಪಡ್ಕೊಂಡ್ರು, ಅವ್ರು ಕೂಡ ಸಮಯ ಕಳೆದಂತವ್ರು. ಯೇಸು ಸ್ವಾಮಿ ಸಮಯ ನಮಗೋಸ್ಕರವಾಗಿ ಕೊಟ್ಟಿರುವಾಗ ಅದನ್ನ ಉಪಯೋಗಿಸಿಕೊಂಡಂತಹ ಜನರ ಸ್ಥಿತಿ ಎಷ್ಟು ಅದ್ಭುತವಾಗಿತ್ತು ಎಂಬುದನ್ನು ನೀವು ಸಹ ಕಂಡ್ಕೊಡ್ರಿ. ಮತ್ತು ನಮ್ಮ ಜೀವನದಲ್ಲಿ ಆತನ ಸಮಯವನ್ನ ನಾವು ಅನುಭವಿಸುತ್ತಾ ಆತನ ಮಹಿಮೆಗಾಗಿ ನಾವು ಜೀವಿಸುವುದಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯ ಕೊಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.